Hello. ಮಾಡ್ತಿ ಏನು ಗುಡ್ ಈವ್ನಿಂಗ್. ಕೇಳಿಸ್ತಾ ಇದೆ? ಯಾರಾದ್ರೂ ಒಬ್ರು ರೆಸ್ಪಾಂಡ್ ಮಾಡಿ. ಓಕೆ. ಬಿಫೋರ್ ಗೋಯಿಂಗ್ ಟು ದ ಸ್ಟಾರ್ಟ್ ದ ಕ್ಲಾಸ್, ನಾನು ಏನು ಅಂದ್ರೆ ನಾಳೆಯಿಂದ ಎರಡೆರಡು ಸೆಷನ್ ಕ್ಲಾಸ್ ಇರುತ್ತೆ. ಬಿಕಾಸ್ ಎಕ್ಸಾಮ್ ಈಸ್ ಅಪ್ರೋಚಿಂಗ್. ಹಂಗಾಗಿ ಆಫ್ಟರ್ನೂನ್ ಕೂಡ ಕ್ಲಾಸಸ್ ಇರುತ್ತೆ ನಿಮ್ಗೆ. ನಾಳೆಯಿಂದ ಆಫ್ಟರ್ನೂನ್ ಒಂದ್ ಸೆಷನ್ ಇದ್ರೆ ಈವ್ನಿಂಗ್ ಕೂಡ ಒಂದೊಂದು ಸೆಷನ್ ಆ ತರ ಮಾಡ್ಕೊಂತ ಹೋಗ್ತೀನಿ. ವಾಯ್ಸ್ ಬರ್ತಾ ಇಲ್ಲ. ಓಕೆ, ಸೊ ಆ ತರ ಮಾಡ್ಕೊತೀನಿ. ಅದಕ್ಕೆ ಕೋಆಪರೇಷನ್ ಮಾಡಿ. ವಿಲ್ ಹ್ಯಾವ್ ಡಿಫ್ರೆಂಟ್ ಸ್ಟ್ರಕ್ಚರ್ ಫಾರ್ ದ ಕ್ಲಾಸ್. ಓಕೆನಾ? ಸೊ ನಾನು ನಾಳೆಯಿಂದ ಪ್ರಾಬಬಲಿ ಐ ವಿಲ್ ಮೇಕ್ ಎ ಸಪ್ರೇಟ್ ಗ್ರೂಪ್ ಫಾರ್ ದಿಸ್. ಯಾರ್ಯಾರು ರೆಗ್ಯುಲರ್ ಆಗಿ ಆರ್ ಕನ್ಸಂಟ್ರೇಟಿಂಗ್ ಆರ್ ಬಿಲೀವ್ ಇನ್ ಅಸ್, ಅವ್ರಿಗೆಲ್ಲ ನಾವು ವಿಲ್ ಮೇಕ್ ಎ ಸಪ್ರೇಟ್ ಗ್ರೂಪ್ ಓನ್ಲಿ ಫಾರ್ ಕ್ಲಾಸ್. ಓಕೆನಾ? ಅವ್ರಿಗೆ ಮಾಡ್ತಾ ಇದೀವಿ. ಅದನ್ನ ನಾನು ಹೇಳ್ತೀನಿ. ಐ ವಿಲ್ ಮೆನ್ಷನ್. ನಾನು ಅದಲ್ಲಿ ಗ್ರೂಪ್ ನಲ್ಲಿ ಹೇಳ್ತೀನಿ ಯಾವ ತರ ಸ್ಟ್ರಕ್ಚರ್ ಆಫ್ ದಿ ಕ್ಲಾಸ್ ಯಾವ ತರ ಇರುತ್ತೆ, ಟೆಸ್ಟ್ ಸೀರೀಸ್ ಯಾವ ತರ ಇರುತ್ತೆ ಅಂತ. ಅದನ್ನ ನೋಡೋಣ ಸ್ವಲ್ಪ. ಓಕೆನಾ? ವಿಲ್ ಇಂಟಿಮೇಟ್ ಯು ಇನ್ ದ ಗ್ರೂಪ್. ಓಕೆ, ನಾವು ಕಮಿಂಗ್ ಟು ದ ಕ್ಲಾಸ್. ಎಲ್ಲಿವರೆಗೂ ಬಿಟ್ಟಿದ್ದೇನೆ ಲಾಸ್ಟ್ ಕ್ಲಾಸ್ ಅಲ್ಲಿ ಅಂತ ಅಂದ್ರೆ, Perpendicular is the last topic. ಪರ್ಪೆಂಡಿಕ್ಯುಲರ್ ಆಗಿತ್ತು. Yes, sir. Sorry, angle between two lines. Just start on that. Angle between two lines. Angle between two lines ಕೊನೆಗೆ ಮಾಡೋಣ. ಇಲ್ಲಾಂದ್ರೆ ಬರ್ಕೊಳ್ಳಿ. Better you write down the topic. So the next topic is angle between two lines. Angle between two lines. Okay. So angle between two lines ಗೆ I'll give you formulas. Problems ಬಂದ್ಬಿಟ್ಟು ಕೊನೆಯಲ್ಲಿ ಮಾಡುತ್ತೀನಿ. ಯಾಕೆ ಅಂತ ಹೇಳ್ತೀನಿ ಆಮೇಲೆ. So if this is a coordinate system, this is x-axis and this is y-axis. So this is one line. I say this is L1 and I say this is L2. Okay. So this is the angle between the two lines. Angle between two lines ಇರುತ್ತೆ. ವಾಯ್ಸ್ ಬರ್ತಾ ಇಲ್ಲ. ಎಲ್ರಿಗೂ ಹಂಗೆ ಆಗ್ತಿದ್ಯಾ? ಇಲ್ಲ ಸರ್ ಬರ್ತೀನಿ. No, sir. ಕೇಳ್ತಿದೆ ಸರ್. ಕ್ಲಿಯರ್ ಆಗಿದೆ.
ಕ್ಲಿಯರ್ ಆಗಿದೆ. Okay. So this is line 1 and this is line 2. What is the angle between these two ಅಂತಂದ್ರೆ it is theta ಅಂತ ಹೇಳ್ತೀನಿ. ಆ theta ಬಂದ್ಬಿಟ್ಟು angle between L1 and L2 is given by, I will give you a formula. The angle, mute ಮಾಡಿ. The angle between L1 and L2 is given by tan theta is equal to derivation. ನೋಡಿ ಯಾವ್ದ್ರಲ್ಲೂ ಕೂಡ ನಿಮ್ಗೆ ಡೆರಿವೇಶನ್ ಕೇಳಿಲ್ಲ, ಡೆರಿವೇಶನ್ ಮಾಡಿಸ್ತೀನಿ, that is out of the box. ಹಂಗಾಗಿ you must remember the formulas. Time is very less. Derivation and all not needed. Okay, tan theta is equal to m1 minus m2 all divided by 1 plus m1 m2 ಅಂತ ಹೇಳ್ತೀವಿ. This is the formula. This is the formula to find the what? Angle between two lines. ಅರ್ಥ ಆಗ್ತಿದೇನಪ್ಪ? ಸೊ ಇಷ್ಟು ಕಥೆ ಇದೆ. ಅದಕ್ಕೆ ನೀವು ಇನ್ವರ್ಸ್ ತಗೊಳ್ಳೋದಷ್ಟೇ. ಇಲ್ಲಿ ಈ ಕ್ವಾಂಟಿಟಿನ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಏನೋ ಒಂದು ಬರುತ್ತೆ. ಸೊ ಅದನ್ನ ಆಂಗಲ್ ಅಂತ ಕರಿತೀವಿ. ಇಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ವಾಟ್ ಇಸ್ ದಟ್ ಕನ್ಫ್ಯೂಷನ್? ದ ಕನ್ಫ್ಯೂಷನ್ ಇಸ್ ವೆರಿ ಸಿಂಪಲ್. ಸರ್ ನೀವೇನ್ ಹೇಳಿದ್ರಿ? ದಿಸ್ ಇಸ್ ದ ಆಂಗಲ್ ಅಂತ ಹೇಳಿದ್ರಿ. ಸೊ ವಾಟ್ ಅಬೌಟ್ ದಿಸ್ ಸರ್? ದಟ್ ಈಸ್ ಆಲ್ಸೋ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಅಲ್ವಾ? ಮತ್ತೆ ಆಂಗಲ್ ವೇರಿ ಆಗುತ್ತಲ್ವಾ? ಆನ್ಸರ್ ಯಾವ್ದು ಹಾಕ್ಬೇಕು? ಆತರ ಏನಿಲ್ಲ, ಆನ್ಸರ್ ಎರಡನ್ನೂ ಕೊಡೋದಿಲ್ಲ ಅವನು. ಓಕೆನಾ? ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಅಲ್ಲಿ ಮ್ಯೂಟ್ ಮಾಡ್ರೋ. ಅಯ್ಯೋ ನಿಮ್ ಬಾಯಿಗಿಷ್ಟು. ಅಕ್ಷಯ್ ಹೇಳ್ತಾ ಇದೀವಿ ನಿಮ್ಗೇನು. ಅದಕ್ಕೆ ದಟ್ ಈಸ್ ವಾಟ್ ವಿಲ್ ಮೇಕ್ ಸಪರೇಟ್ ಗ್ರೂಪ್ ಫಾರ್ ದಟ್. ಟೇಕನ್ ಫಾರ್ ಗ್ರಾಂಟೆಡ್ ಇರೋರು ಏನ್ ಮಾಡ್ತಾರೆ ಅಂತಂದ್ರೆ ಬರ್ತಾರೆ, ಸುಮ್ನೆ ಕೂತ್ಕೊಂಡಿರ್ತಾರೆ. ಅದು ಮ್ಯೂಟ್ ಆಗಿದ್ಯಾ, ಅನ್ಮ್ಯೂಟ್ ಆಗಿದ್ಯಾ, ನನ್ನಿಂದ ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗ್ತಿದ್ಯಾ, ಅದೆಲ್ಲ ನೋಡೋದೇ ಇಲ್ಲ. ಓಕೆನಾ? ಸೊ ಆತರ ಇರುತ್ತೆ. ಇಲ್ಲೇನಾಗತ್ತೆ ಅಂತ ಅಂದ್ರೆ ಈ ಆಂಗಲ್ ಏನಿರುತ್ತೆ ಇದು ಒಂದು ಫೈ ಅಂತ ಅನ್ಕೊಳ್ಳೋಣ. ಸಪೋಸ್ ಯು ಸೇ ದಟ್ ಆಂಗಲ್ ಆಸ್ ಫೈ. ಆ ಥೀಟಾ ಮತ್ತೆ ಫೈ ಎರಡು ಕೊಡ್ತಾನ ಅಂದ್ರೆ ಎರಡು ಆಪ್ಷನ್ ಕೊಡಲ್ಲ ಅವನು. ಓಕೆನಾ? ಇನ್ಫ್ಯಾಕ್ಟ್ ಏನಾಗುತ್ತೆ ಅಂದ್ರೆ ಒಂದು ಆಂಗಲ್, ಇದು ಕೂಡ ಆಂಗಲ್ಲೇ, ಇದು ಕೂಡ ಆಂಗಲ್ಲೇ. ಅವನ್ ಏನ್ ಮಾಡ್ತಾನೆ ಅಂದ್ರೆ ಟೆಕ್ನಿಕಲಿ ಸ್ಪೀಕಿಂಗ್ ಈ ಹ್ಯಾಸ್ ಟು ಮೆನ್ಷನ್. ಓಕೆನಾ? ಈಗ ದ ಟೋಟಲ್ ಥೀಟಾ ಅಂತ ಏನಿದೆ, ಥೀಟಾ ಮತ್ತೆ ಫೈ ಎರಡು ಸೇರಿದ್ರೆ ಎಷ್ಟಾಗತ್ತೆ? ಆ ಫೈ ಆಂಗಲ್ ಏನಿದೆ ಅದು ಪ್ಲಸ್ ಥೀಟಾ ಆಂಗಲ್ ಏನಿದೆ ಅದು ಎರಡು ಸೇರಿದ್ರೆ ಏನಾಗುತ್ತೆ? 180 ಸ್ಟ್ರೇಟ್ ಆಂಗಲ್ ಆಗುತ್ತೆ. ಅದು ಸ್ಟ್ರೇಟ್ ಆಂಗಲ್ ಅಂತ ಅಂದ್ರೆ ಇಟ್ ವಿಲ್ ಬಿ 180 ಡಿಗ್ರಿ ಆಯ್ತದೆ. ಅಂದ್ರೆ ಇದು ಆಂಗಲ್ಲೇ, ಇದು ಆಂಗಲ್ಲೇ. ದೆನ್ ವಾಟ್ ಈಸ್ ದ ಕ್ವಶನ್ ಟೆಕ್ನಿಕಲಿ ಕೇಳೋದಾದ್ರೆ ದ ಕ್ವಶನ್ ವಿಲ್ ಬಿ ಲೈಕ್ ದಿಸ್. ಅಂದ್ರೆ ಒಂದು ಅಕ್ಯೂಟ್ ಆಂಗಲ್ ಇದ್ರೆ ಇನ್ನೊಂದು ಅಬ್ಟ್ಯೂಸ್ ಆಂಗಲ್ ಇರುತ್ತೆ. ಅಕ್ಯೂಟ್ ಅಂದ್ರೆ ಏನು? ಒಂದು 90ಗಿಂತ ಕಡಿಮೆ ಇರುತ್ತೆ, ಇನ್ನೊಂದು 90ಗಿಂತ ಜಾಸ್ತಿ ಇರುತ್ತೆ. ಆಬ್ವಿಯಸ್. ಸಿ ವಾಟ್ ಹ್ಯಾಪನ್ಸ್ ಇಫ್ ಬೋತ್ ಆರ್ 90-90? ವಿ ಸೇ ದ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್. ಹೌದ್ ತಾನೆ? ಎರಡೂ 90 ಡಿಗ್ರಿ ಕರೆಕ್ಟ್ ಆಗಿ 90 ಡಿಗ್ರಿ ಕಟ್ ಆಗಿತ್ತು ಅಂತ ಅಂದ್ರೆ ಅವಾಗ ಏನಂತ ಕರಿತೀವಿ? ಪರ್ಪೆಂಡಿಕ್ಯುಲರ್ ಆಗಿರ್ತವೆ ಅಂತ ಹೇಳ್ತೀವಿ. ಪರ್ಪೆಂಡಿಕ್ಯುಲರ್ ಆಗಿ ಅದನ್ನ ಹೇಳ್ತೀವಿ. ಪರ್ಪೆಂಡಿಕ್ಯುಲರ್ ಕಂಡೀಷನ್ ಹೆಂಗ್ ಬಂತು ಗೊತ್ತಾ? ಪರ್ಪೆಂಡಿಕ್ಯುಲರ್ ಆಗಿರ್ತವೆ ಅಂತಂದ್ರೆ ಫುಲ್ ಏನಾಗುತ್ತೆ? ಟ್ಯಾನ್ ಥೀಟಾ 90 ಹಾಕಿದ್ರೆ ಫುಲ್ ಏನಾಗುತ್ತೆ? ಇದು ಟ್ಯಾನ್ 90 ಏನಾಗುತ್ತೆ? ಇದು ಈಗ ಎರಡು 90 ಡಿಗ್ರಿ ಇದ್ವು ಅಂತಾರೆ, ಟ್ಯಾನ್ 90 ಏನಾಗುತ್ತೋ? ಇನ್ಫಿನಿಟಿ is equal to m1 minus m2 divided by 1 plus m1 m2 ಆಗುತ್ತೆ ಅಲ್ವಾ? if theta is 90 degree we say this thing. ಓಕೆನಾ? ಯಾವಾಗ ಇನ್ಫಿನಿಟಿ ಬರುತ್ತೆ? ಒಂದು ಫ್ರಾಕ್ಷನ್ ಯಾವಾಗ ಇನ್ಫಿನಿಟಿ ಬರುತ್ತೆ? ಎಲ್ಲಿ ಏನಿದ್ದಾಗ? ಡಿನಾಮಿನೇಟರ್ 0 ಇದ್ದಾಗ. ಡಿನಾಮಿನೇಟರ್ 0 ಇಕ್ವೇಟ್ ಮಾಡು. This implies is what? 1 plus m1 m2 is equal to what? 0. Then m1 m2 ಏನಾಗುತ್ತೆ? m1 into m2 is equal to what? -1. ನಾವ್ ಇದನ್ನೇ ತಾನೇ ಮುಂಚೆ ಓದಿದ್ದು. ಏನಂತ ಓದಿದ್ದು? ಪರ್ಪೆಂಡಿಕ್ಯುಲರ್ ಇದ್ರೆ ಕಂಡೀಷನ್ ಏನು ಅಂತ ಓದ್ಬೇಕಾದ್ರೆ ಇದನ್ನೇ ತಾನೇ ಓದಿದ್ದು. m1 m2 is equal to -1 ಅಂತ. ಅದು ಹೆಂಗ್ ಬಂತು ಅಂದ್ರೆ ಹಿಂಗ್ ಬಂತು. ಅರ್ಥ ಆಗ್ತಿದೆಯಲ್ವಾ? ಸೊ this is out of the box. ಹೇಳ್ತೀರಾ ಏನಪ್ಪಾ ಸರ್? ಅದೇ ಇನ್ಫಿನಿಟಿ ಹೆಂಗ್ ಬಂತು ಅಂತ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಟ್ಯಾನ್ 90 ಥೀಟಾ 90 ಡಿಗ್ರಿ ಹಾಕು. ಟ್ಯಾನ್ 90 ಡಿಗ್ರಿ ವ್ಯಾಲ್ಯೂ ಏನಿದೆ? ಟೇಬಲ್ ತೆಗಿ.
ಎಸ್ ಸರ್ tan 90 0. ಇನ್ಫಿನಿಟಿ. ಓಕೆನಾ, ಅಷ್ಟೇ. ಸೊ ಇದು ಕತೆ. ಯು ಜಸ್ಟ್ ರಿಮೆಂಬರ್ ದಿಸ್ ಫಾರ್ಮ್. ಇದ್ರ ಮೇಲೆ ಪ್ರಾಬ್ಲಮ್ಸ್ ನ ಕೊನೆಯಲ್ಲಿ ಕೇಳ್ತೀನಿ. ಜನರಲ್ ಫಾರ್ಮ್ ಅಂತ ಏನ್ ಮಾಡ್ತಾರೆ ಅದಾದ್ಮೇಲೆ ಅಲ್ಲಿ 2 ಲೈನ್ಸ್ ಕೊಟ್ಬಿಟ್ಟು ನಿಮ್ಗೆ ಆಂಗಲ್ ಕೇಳ್ತಾನೆ, ಅಲ್ಲಿ ನಾನು ಐ ವಿಲ್ ಎಕ್ಸ್ಪ್ಲೈನ್ ದಿಸ್. ಓಕೆನಾ. ಸೊ ನೌ ಯು ಜಸ್ಟ್ ರಿಮೆಂಬರ್ ದಿಸ್ ಫಾರ್ಮುಲಾ. ಆಫ್ ಮಾಡಪ್ಪ ಎಲ್ಲಪ್ಪ. ಓಕೆ, ದಿಸ್ ಇಸ್ ದ ಫಾರ್ಮುಲಾ. ಸೊ ಇಷ್ಟ ಆಯ್ತು. ಇದ್ರ ಮೇಲೆ ಪ್ರಾಬ್ಲಮ್ಸ್ ಆಮೇಲೆ ಮಾಡ್ತೀನಿ. ಅಂದ್ರೆ ಇದೇನ್ ಹೇಳುತ್ತೆ ಈ ಫಾರ್ಮುಲಾ ಅಂತ ಅಂದ್ರೆ ವೆರಿ ಸಿಂಪಲ್. ನಮ್ಮ ಹತ್ರ 2 ಲೈನ್ಸ್ ಇದಾವೆ. ಆ 2 ಲೈನ್ಸ್ ಅವೆರಡ್ರದ್ದು ಸ್ಲೋಪ್ ಗೊತ್ತಿದ್ರೆ ನಾವ್ ಏನ್ ಕಂಡುಹಿಡಿಬಹುದು ಅಂತಂದ್ರೆ ವಿ ಕ್ಯಾನ್ ಫೈಂಡ್ ದಿ ಆಂಗಲ್. ಅಂದ್ರೆ M1 ಗೊತ್ತಿರುತ್ತೆ, M2 ಗೊತ್ತಿರುತ್ತೆ. ಅವೆರಡನ್ನೂ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಅವಾಗ tan theta is equal to ಸಮಥಿಂಗ್ ಬರುತ್ತೆ, ಸಮ್ ವ್ಯಾಲ್ಯೂ ಯು ವಿಲ್ ಗೆಟ್. ಓಕೆನಾ. ಸೊ ಇನ್ ಸಚ್ ಕೇಸಸ್ ಅವಾಗ ಏನ್ ಹೇಳ್ತೀವಿ, ನಾವು ಆಂಗಲ್ ನ ಡಿಫೈನ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಹೆಡಿಂಗ್ ಏನಂತ ಹಾಕ್ತೀನಪ್ಪ? ವಾಟ್ ಇಸ್ ದ ನೆಕ್ಸ್ಟ್ ಹೆಡಿಂಗ್? ಡಿಫರೆಂಟ್ ಫಾರ್ಮ್ ಆಫ್ ಇಕ್ವೇಷನ್. ಡಿಫರೆಂಟ್ ಫಾರ್ಮ್ಸ್ ಆಫ್ ಅದ ಹಾಕೊಳ್ಳಿ. ಡಿಫರೆಂಟ್ ಫಾರ್ಮ್ಸ್ ಆಫ್ ಈಕ್ವೇಶನ್ಸ್ ಆಫ್ ಲೈನ್ಸ್. ಒಂದು ಡಿಫರೆಂಟ್ ಫಾರ್ಮ್ಸ್ ಆಫ್ ಈಕ್ವೇಶನ್ಸ್ ಆಫ್ ಲೈನ್ಸ್ ಏನ ಹೇಳುತ್ತೆ ಇದು ಅಂತ ಅಂದ್ರೆ, ಇಲ್ಲಿ ಸಮ್ ಡೇಟಾ ಕೊಟ್ಬಿಟ್ಟು ಫೈಂಡ್ ದಿ ಈಕ್ವೇಶನ್ ಅಂತ ಹೇಳ್ತೀವಿ. ಅಂದ್ರೆ ಫಾರ್ ಎವ್ರಿ ಲೈನ್ ದರ್ ಇಸ್ ಅನ್ ಈಕ್ವೇಶನ್. ಓಕೆನಾ. ಎಲ್ಲಾ ಲೈನ್ಗೂ ಕೂಡ ಈಗ ನಿನ್ಗೊಂದು ಹೆಸರಿದೆ ತಾನೆ, ನನ್ಗೊಂದು ಹೆಸರಿದೆ, ಎಲ್ರಿಗೂ ಒಂದೊಂದು ಹೆಸರಿದೆ. ಅದೇ ತರ ಪ್ರತಿಯೊಂದು ಲೈನ್ಗೂ ಒಂದೊಂದು ಈಕ್ವೇಶನ್ ಅಂತ ಮಾಡ್ತೀವಿ ಇಲ್ಲಿ. ಓಕೆನಾ. ಈಕ್ವೇಶನ್ ಅನ್ನೋದು ಒಂದು ಹೆಸರು ತರ. ಈ ಲೈನ್ ಹೆಸರು ಏನಪ್ಪ ನೋಡಪ್ಪ, ಏನಿದು ಯಾರಿದು ಅಂತ ಕೇಳಿದ್ರೆ ಅದಕ್ಕೊಂದು ಈಕ್ವೇಶನ್ ಇರುತ್ತೆ, ಅದಕ್ಕೆ ಏನೋ ಒಂದು ಈಕ್ವೇಶನ್ ಇರುತ್ತೆ. ಪ್ರತಿಯೊಂದು ಲೈನ್ಗಳು ಕೂಡ ಅದರದೇ ಆದಂತ ಈಕ್ವೇಶನ್ ಇರುತ್ತೆ. ಆ ಈಕ್ವೇಶನ್ ಕಂಡುಹಿಡಿಯೋದು ಹೆಂಗೆ ಅನ್ನೋದೇನೆ ಈ ಟಾಪಿಕ್. ಓಕೆನಾ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಂತ ಹೋಗ್ಬೇಕು. ಓಕೆ. ಫಸ್ಟ್ ಒನ್ ಯಾವ್ದು ಬರ್ಸಿದೀನಪ್ಪ ಅಲ್ಲಿ ನಾನು ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಏನಂತ ಹೇಳಿದೀನಿ? ಸ್ಲೋಪ್ ಆಫ್ ಈಕ್ವೇಷನ್. ಸ್ಲೋಪ್ ಪಾಯಿಂಟ್ ಫಾರ್ಮ್. ಸ್ಲೋಪ್ ಪಾಯಿಂಟ್ ಫಾರ್ಮ್ ಏನ್ ಹೇಳುತ್ತಿದ್ದು ಅಂತ ಅಂದ್ರೆ ಅವನೇ ಹೆಸರಲ್ಲೇ ಹೇಳ್ತಾ ಇದೆ. ಒಂದು ಕೋಆರ್ಡಿನೇಟ್ ತಗೊಳ್ಳಿ, ಕೋಆರ್ಡಿನೇಟ್ ಸಿಸ್ಟಮ್ ತಗೊಳ್ಳಿ. ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ವೈ ಆಕ್ಸಿಸ್ ಅಂಡ್ ದಿಸ್ ಇಸ್ ಎ ಲೈನ್. ಓಕೆ, ದಿಸ್ ಇಸ್ ಎ ಲೈನ್. ನಮ್ಮ ಇದು ಲೈನ್. ಈ ಲೈನ್ದು ಸ್ಲೋಪ್ ಗೊತ್ತು. ಸೊ ವಾಟ್ ಇಸ್ ದ ಸ್ಲೋಪ್ ಆಫ್ ದಿಸ್ ಲೈನ್? ಈ ಲೈನ್ದು ಸ್ಲೋಪ್ ಏನು? ಎಂ ಅಂತ ಗೊತ್ತಿದೆ. ಈ ಲೈನ್ದು ಸ್ಲೋಪ್ ಗೊತ್ತು ಎಷ್ಟು ಅಂತ. ಓಕೆನಾ. ಹಂಗೇನೆ ಇದ್ರ ಮೇಲೆ ಒಂದು ಪಾಯಿಂಟ್ ಇದೆ, ಯಾವುದೋ ಒಂದು ಪಾಯಿಂಟ್. ಆ ಪಾಯಿಂಟ್ ಕೂಡ ನನಗೆ ಗೊತ್ತು, x1, y1. ಏನೇನ್ ಗೊತ್ತು ನನಗೆ? ಒಂದು ಲೈನ್ ಕೊಟ್ಟಿದ್ದಾರೆ, ಆ ಲೈನ್ದು ಸ್ಲೋಪ್ ನನಗೆ ಗೊತ್ತು, ಎಷ್ಟು ಸ್ಲೋಪು ಅಂತ. ಮತ್ತೆ ಆ ಲೈನ್ ಮೇಲೆ ಯಾವುದೋ ಒಂದು ಪಾಯಿಂಟ್ ನನಗೆ ಗೊತ್ತು. 2 ವಿಷಯ ಗೊತ್ತು ನಿನ್ಗೆ, ಒಂದು ಸ್ಲೋಪ್ ಗೊತ್ತು, ಇನ್ನೊಂದು ಪಾಯಿಂಟ್ ಗೊತ್ತು. ಹಂಗಾಗಿ ಇದ್ರದ್ದು ಈಕ್ವೇಶನ್ ಹೇಳ್ಬೋದಾ ಸರ್? ಒಂದು ಲೈನ್ ಮೇಲೆ ಒಂದು ಪಾಯಿಂಟ್ ಕೊಟ್ಟು ಆ ಲೈನ್ದು ಸ್ಲೋಪ್ ಕೊಟ್ರೆ ಈಕ್ವೇಶನ್ ಹೇಳ್ಬೋದಾ ಸರ್ ಅಂತ ಅಂದ್ರೆ ಹೇಳ್ಬೋದು ಸರ್. ಹೆಂಗೆ ಸರ್? ನೋಡಿ ಸರ್. ಓಕೆನಾ. ಈಕ್ವೇಶನ್ ಏನಾಗುತ್ತೆ ಅಂತ ಅಂದ್ರೆ ಸ್ಲೋಪ್ ಬಂದ್ಬಿಟ್ಟು ಇಲ್ಲೇನು, ವಾಟ್ ಇಸ್ ದ ಸ್ಲೋಪ್ ಹಿಯರ್? ಸ್ಲೋಪ್ ಅಂತ ಅಂದ್ರೆ ಎಂ ಕೊಟ್ಟಿರ್ತಾನೆ, ಅಂದ್ರೆ ಸ್ಲೋಪ್ ನ ಅವನೇ ಕೊಟ್ಟಿರ್ತಾನೆ. ಓಕೆ. ಪಾಯಿಂಟ್ ಯಾವ್ದಿಲ್ಲಿ? x1, y1 ಅದನ್ನು ಅವನೇ ಕೊಟ್ಟಿರ್ತಾನೆ. ಈಕ್ವೇಶನ್ ಹೆಂಗ್ ಹೇಳ್ಬೋದು ಅಂತ ಅಂದ್ರೆ ಫಾರ್ಮುಲಾ, ದ ಈಕ್ವೇಶನ್ ಇಸ್ ಗಿವನ್ ಬೈ, ನೋಡು, y ಮೈನಸ್ y1 is equal to m into x minus x1. ಓಕೆ, ಇದು ಕೆಲಸ. ದಿಸ್ ಇಸ್ ದ ಈಕ್ವೇಶನ್. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿರ್ಬೇಕು, ಬಾ ಹ್ಯಾಟ್ ಹೊಡಿಬೇಕು. ಓಕೆನಾ. ಇದು ಹೆಂಗ್ ಬಂತು ಅಂತ ಹೇಳು ಅಂದ್ರೆ ಹೇಳ್ತೀನಿ, ಏನ್ ತೊಂದ್ರೆ ಏನಿಲ್ಲ. ಬಟ್ ಅವೆಲ್ಲ ಬೇಡ ಕತೆಗಳು. ಓಕೆ. ಯಾವಾಗಪ್ಪ ಇದನ್ನ ನಾವು ಯೂಸ್ ಮಾಡ್ಬೇಕು ಅಂತ ಅಂದ್ರೆ ಏನೇನ್ ಕೊಟ್ಟಾಗ?
ಸ್ಲೋಪ್ ಅಂಡ್ ಪಾಯಿಂಟ್. ಆ ಲೈನ್ ಮೇಲಿರೋ ಒಂದು ಪಾಯಿಂಟ್ ಮತ್ತೆ ಆ ಲೈನ್ ಸ್ಲೋಪ್ ಎರಡು ಕೊಟ್ಟಾಗ ನಾವು ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ ಟು ಫೈಂಡ್ ದಿ ಈಕ್ವೇಶನ್ ಫೈಂಡ್ ಔಟ್ ಮಾಡೋದಕ್ಕೆ ವಿ ಮೇಕ್ ಯೂಸ್ ಆಫ್ ದಿಸ್ ಒನ್. ಸೊ ಇಷ್ಟು ಕತೆ ಅಂತ ಅನ್ಸುತ್ತೆ. ಅರ್ಥ ಆಯ್ತೇನಪ್ಪ? ಬಾಯ್ ಹೊಡಿರಿ. Yes, sir. y ಮೈನಸ್ ಇದೇ ಫಾರ್ಮುಲಾ ನಾವು ಟ್ಯಾಂಜೆಂಟ್ಸ್ ಅಂಡ್ ನಾರ್ಮಲ್ಸ್ ಅಂತ ಮಾಡಿದ್ವಿ ಗೊತ್ತಾ ಅಪ್ಲಿಕೇಶನ್ ಆಫ್ ಡೆರೈವೇಟಿವ್ಸ್ ಅಲ್ಲಿ. ಇದೆ ಅಲ್ವಾ? ಇದೇ ಫಾರ್ಮುಲಾ ತರ ಇತ್ತು ತಾನೆ ಅಲ್ಲೂ ಕೂಡ. ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ನೆನ್ಪಿಸ್ಕೊಳ್ಳಿ. ಈ m ಜಾಗದಲ್ಲಿ dy by dx ಅಂತ ಇತ್ತು, ಅಲ್ಲೂ ಕೂಡ m ಅಂತಾನೆ ಬರ್ಸಿದೀನಿ. ನೆನ್ಪಿದೆ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಅಂತ ಹೇಳಿದ್ದೆ. ಓಕೆ, ನೆನ್ನೆ ಮಾಡಿದ್ದೆ ನೆನ್ಪಿಲ್ಲ, 3 ದಿವಸದ ತುಂಬಾ ದಿವಸದ ನಂತರ ನೆನ್ಪಿರಲ್ಲ, ಇರ್ಲಿ. ಎರಡನೇ ಫಾರ್ಮ್ ಏನಪ್ಪಾ? ಅಂತ ಅಂದ್ರೆ ಎಂ ಅಂತ ಬರ್ತದೆ ಅಲ್ವಾ ಸರ್? ಏನಪ್ಪಾ ಸರ್ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಅಂದ್ರೆ ಎಂ ಅಂತ ಬರ್ತದೆ, ನಾರ್ಮಲ್ ಅಂದ್ರೆ -1/m ಅಂತ ಬಂದದ ಸರ್ ಅಲ್ಲಿ. ವೆರಿ ಗುಡ್ ಎಸ್ ಅದೇ. ಓಕೆ, ಸೆಕೆಂಡ್ ಫಾರ್ಮ್ ಏನಂತ ಹೇಳಿದ್ನಪ್ಪ? 2 point form. 2 point form. 2 point ಫಾರ್ಮ್. 2 ಪಾಯಿಂಟ್ ಅವನೇ ಹೇಳ್ತಿದ್ದಾನೆ 2 ಪಾಯಿಂಟ್ ಅಂತ. 2 ಪಾಯಿಂಟ್ ಅಂದ್ರೆ ಏನು? 2 point. ನನ್ನ ಹತ್ರ x1 y1 ಏನಿದೆ? ಲೈನ್ ಇದೆ. So one ನನ್ನ ಹತ್ರ ಏನಿದೆ? ಲೈನ್ ಇದೆ. ಲೈನ್ ಮೇಲೆ ಎರಡು ಕೂತವೆ. ಏನು? ಪಾಯಿಂಟ್ಸ್ಗಳು. ಒಂದು x1, y1, ಇನ್ನೊಂದು x2, y2. ಎರಡು ಪಾಯಿಂಟ್ ಕೂತವೆ. ನನ್ನ ಹತ್ರ ಏನಿದೆ? ಒಂದು ಲೈನ್ ಇದೆ. ಲೈನ್ ಮೇಲೆ ಎರಡು ಪಾಯಿಂಟ್ ಕೊಟ್ಟಿದ್ದಾರೆ. ಆ ಎರಡು ಪಾಯಿಂಟ್ ನ ಯೂಸ್ ಮಾಡ್ಕೊಂಡು ನಾನೇನಾದ್ರೂ ಈಕ್ವೇಶನ್ ಕಂಡುಹಿಡಿಬಹುದಾ ಸರ್ ಅಂತ ಅಂದ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ಫೈಂಡ್ ದ ಈಕ್ವೇಶನ್. ಓಕೆನಾ? ಸೊ ಇದು ಆರಿಜಿನ್. ಹೆಂಗೆ? ಓಕೆ, ಸೊ ಫಸ್ಟ್ ಪಾಯಿಂಟ್ ಯಾವುವು? ಪಾಯಿಂಟ್ಸ್ ಏನ್ ಕೊಟ್ಟಿದ್ದಾನೆ? ಎರಡು ಪಾಯಿಂಟ್ಸ್ ಕೊಟ್ಟಿದ್ದಾನೆ. ಓಕೆನಾ? ಸೊ ಎರಡು ಪಾಯಿಂಟ್ಸ್ ಯಾವಪ್ಪ? ಒಂದು x1 y1 ಪಾಯಿಂಟ್ ಕೊಟ್ಟಿದ್ದಾನೆ. ಓಕೆ, ಇನ್ನೊಂದು x2 y2 ಪಾಯಿಂಟ್ ಕೊಟ್ಟಿದ್ದಾನೆ. ಈ ತರ ಇದ್ದಾಗ ಈಕ್ವೇಶನ್ ಏನಾಗತ್ತಪ್ಪ ಅಂತ ಅಂದ್ರೆ ನೋಡಿ, ಈಗ ಇಟ್ ಈಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದ ಪ್ರೀವಿಯಸ್ ಒನ್. ಪ್ರೀವಿಯಸ್ ಏನ್ ಹೇಳ್ತಪ್ಪ? y ಮೈನಸ್ y1 ಇಸ್ ಈಕ್ವಲ್ ಟು m ಇಂಟು x ಮೈನಸ್ x1 ಅಲ್ವಾ? ಅದೇ ಈಕ್ವೇಶನ್ ಇದು ಕೂಡ. ನೋಡು, y ಮೈನಸ್ y1 ಇಸ್ ಈಕ್ವಲ್ ಟು m ಇಂಟು x ಮೈನಸ್ x1. ಸೇಮ್ ಫಾರ್ಮುಲಾನೆ, ಬಟ್ ನಾನು ಇಲ್ಲಿ m ಬರೆಯಲ್ಲ. ಈಗ ನಾನ್ ನಿಮ್ಗೆ ಹೇಳ್ಕೊಟ್ಟಿದೀನಿ, ಎರಡು ಪಾಯಿಂಟ್ ಕೊಟ್ರೆ ಸ್ಲೋಪ್ ಕಂಡುಹಿಡಿದಕ್ಕೆ ಒಂದು ಫಾರ್ಮುಲಾ ಇದೆ. m ಅಂದ್ರೆ ಸ್ಲೋಪ್ ತಾನೇ ಇದು. ಇಲ್ಲಿ ವಾಟ್ ಐ ಶುಡ್ ರೈಟ್ ಹಿಯರ್? ಸರ್ y2 minus y1 divided by x2 minus x1 ಅಷ್ಟೇ. ಓಕೆನಾ? ಅಂದ್ರೆ ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ ನಲ್ಲಿ ಇಲ್ಲಿ m ಇತ್ತು. m ಅಂದ್ರೆ ಏನು? ಸ್ಲೋಪ್. ಓಕೆನಾ? ಅಂದ್ರೆ ನಾವಿವಾಗ ಸ್ಲೋಪ್ ಅಲ್ಲ, ಸ್ಲೋಪ್ ಫಾರ್ಮುಲಾ ಹಾಕ್ಬೇಕು. ಸ್ಲೋಪ್ ಫಾರ್ಮುಲಾ ಏನು? y2 minus y1 divided by x2 minus x1. ಓಕೆನಾ? ಇದು ಫಾರ್ಮುಲಾ. ಅರ್ಥ ಆಗ್ತಿದ್ಯಾ ನಾನು ಏನ್ ಮಾಡಿದೆ ಅಂತ? ಅಂದ್ರೆ can I conclude a statement that this is a special case of first formula? ಅದೇ ಫಾರ್ಮುಲಾದ ಇನ್ನೊಂದು ರೂಪ? ಹೌದು, ಹೇಳ್ಬೋದು. ಓಕೆನಾ? ಏನು ಚೇಂಜಸ್ ಮಾಡಲ್ಲ ರಾಜು. ಇಲ್ಲಿ ಚೇಂಜಸ್ ಆಗಿದ್ದು ಎಲ್ಲಿ ಹೇಳಿ ಗೊತ್ತಾಯ್ತಲ್ಲ? ಸ್ಲೋಪ್. ಪ್ರೀವಿಯಸ್ ಪ್ರಾಬ್ಲಮ್ ನಲ್ಲಿ ಸ್ಲೋಪ್ ನ ಅವನೇ ಕೊಡೋನು, ಇಲ್ಲಿ ಸ್ಲೋಪ್ ನ ಕೊಡೋದಿಲ್ಲ. ಇನ್ಸ್ಟೆಡ್ ಅವನು ಎರಡು ಪಾಯಿಂಟ್ ನ ಕೊಟ್ಟಿರ್ತಾನೆ. ಯೂಸಿಂಗ್ ದೋಸ್ 2 points you can find the slope and substitute here and simplify, you will get the answer. That is it. Any doubts? ಇಲ್ಲಿ ಬೇಕಾದ್ರೆ ಬರ್ಕೊಳ್ಳಿ. y minus y1 is equal to m into x minus x1 ಅಲ್ವಾ? ಅದ್ರದ್ದು ನೆಕ್ಸ್ಟ್ ಇದು ಪಾರ್ಟ್ ಬರುತ್ತೆ ಅಂತ. x minus x1 LHS ಕಳಿಸಬಹುದಲ್ಲ? ಅಲ್ಲ, ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸಿಂಪ್ಲಿಫೈ ಇಸ್ ಅಪ್ ಟು ಯು, ಬಟ್ ಸಿಂಪ್ಲಿಫೈ ಮಾಡಬೇಡಿ. ಯಾಕಂತ ಅಂದ್ರೆ ನಮಗೆ ಗೊತ್ತಾಗಬೇಕು ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂತ ಗೊತ್ತಾಯ್ತು. ಈಗ ತುಂಬಾ ಬುಕ್ಗಳಲ್ಲಿ ಏನ್ ಮಾಡ್ತಾರೆ, ಸಿಂಪ್ಲಿಫೈ ಮಾಡಿ ಏನೇನೋ ಮಾಡಿ ಬರ್ದಿರ್ತಾರೆ. ಬೇಡ, ಅಂದ್ರೆ ನಿಮಗೆ ಗೊತ್ತಿರ್ಬೇಕು. ಫಸ್ಟ್ ಫಾರ್ಮುಲಾ ಒಂದು ನೆನ್ಪಿದ್ರೆ ಇದು ಬಂದಂಗೆ ಲೆಕ್ಕತ್ತರ.
y minus y1 is equal to m into x minus x1 ಅದು ನೆನಪಿರುತ್ತೆ. ಅದ್ ನೆನಪಿದ್ರೆ ಇದು ನೆನಪಿದ್ದಂಗೆನೆ. ಎಲ್ಲಾ ಸೇಮು m ಜಾಗದಲ್ಲಿ ಇಷ್ಟು ಮಾತ್ರ ಇದೆ ಅಂತ. ಡೋಂಟ್ ಸಿಂಪ್ಲಿಫೈ ಅನ್ನ ಕೇಳೋದಾದ್ರೆ, ಡೋಂಟ್ ಸಿಂಪ್ಲಿಫೈ ಆಸ್ ಇಟ್ ಈಸ್ ಹಂಗೆ ಬಿಡಿ. ನೆಕ್ಸ್ಟ್ ಥರ್ಡ್ ಒನ್ ಏನಂತ ಹೇಳಿದ್ನಪ್ಪ? Slope intercept form. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಅಣ್ಣ ನಮಸ್ಕಾರ ಅಣ್ಣ, ಅಪ್ಪ ಅಣ್ಣ. ಫಸ್ಟ್ ಆಫ್ ಆಲ್ ಸ್ಲೋಪ್ ಇಂಟರ್ಸೆಪ್ಟ್ ಅನ್ನೋದಕ್ಕಿಂತನ ಇಂಟರ್ಸೆಪ್ಟ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಇಂಟರ್ಸೆಪ್ಟ್ ಅಂದ್ರೆ ಏನು ಸರ್ ಅಂತ. ಇಂಟರ್ಸೆಪ್ಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇಂಟರ್ಸೆಪ್ಟ್ ಅಂದ್ರೆ ನಿಮಗೆ ಗೊತ್ತಿಲ್ಲ ಅಲ್ವಾ? ವೆರಿ ಸಿಂಪಲ್. ನೋಡಿಗ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಹಾಕೊಂತೀನಿ. ಸೊ I said this is a line. Okay, so this is origin and this is x-axis and this is y-axis and this is the line. This is the line. Okay, so then intercept andre enu sir anta barutte. Intercept alli there are two types of intercepts. One is x-intercept anta ಹೇಳ್ತೀನಿ. One is x-intercept. One is x-intercept. Another one is y-intercept. Okay na? X-intercept ಅಂದ್ರೆ ಏನು ಅಂತ ಅಂದ್ರೆ it is basically a distance. It is the distance between the origin and the point where the line cuts x-axis. ಈ ಲೈನ್ x-axis ಎಲ್ಲಿ ಕಟ್ ಮಾಡಿದೆ, ಎಲ್ಲಿ ಟಚ್ ಮಾಡಿದೆ, ಈ ಜಾಗದಲ್ಲಿ. ಓಕೆನಾ? This is the point where the line cuts x-axis. ಈ ಆರಿಜಿನ್ ಮತ್ತೆ ಈ ಪಾಯಿಂಟ್ ಮಧ್ಯೆ ಇರೋ ಡಿಸ್ಟೆನ್ಸ್ ನಾವೇನಂತ ಕರಿತೀವಿ? x-intercept ಅಂತ ಕರಿತೀವಿ. ದಿಸ್ ಪಾಯಿಂಟ್, ದಿಸ್ ಡಿಸ್ಟೆನ್ಸ್ ಏನಿದೆ ಇದನ್ನೇ ಅಂತ ಕರಿತೀವಿ ಅಪರಾಜು ನಾವೀಗ ಇಲ್ಲಿ x-intercept ಅಂತ ಕರಿತೀವಿ. x-intercept ಅಂತ ಕರಿತೀವಿ. ಸೊ ಈ x-intercept ನ ಸಮ್ d ಅಂತ ಅನ್ಕೊಳ್ಳೋಣ. ಸೊ ಐ ಸೇ ಸಮ್ d. ಸಮ್ ದಿಸ್ ಡಿಸ್ಟೆನ್ಸ್ ಇಸ್ ವಾಟ್? d. ಅರ್ಥ ಆಗ್ತಿದೆಯಲ್ಲ? ಇದು ಇಂಟರ್ಸೆಪ್ಟ್. ಕ್ಲಿಯರ್ ಅಲ್ವಾ? x-intercept ಅಂದ್ರೆ ಏನು? ಇಟ್ ಈಸ್ ದ d is x-intercept. ಓಕೆನಾ? ಇಲ್ಲಿ d ಅನ್ನೋದನ್ನೇ ನಾವೇನಂತ ಕರಿತೀವಿ? x-intercept. ನಾನು ಡೆಫಿನಿಷನ್ಸ್ ಎಲ್ಲ ಬರೆಯಲ್ಲ, ಯಾಕಂದ್ರೆ ಡೆಫಿನಿಷನ್ಸ್ ನಿಮಗೆ ಕೊಡಲ್ಲ. ಸಿಂಪಲ್ ಆಗಿ ಅರ್ಥ ಮಾಡ್ಸಕ್ ನಾನು ಟ್ರೈ ಮಾಡ್ತೀನಿ. x-intercept ಅಂತ ಅಂದ್ರೆ ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ ಅಂಡ್ ದ ಪಾಯಿಂಟ್ ವೇರ್ ದ ಲೈನ್ ಕಟ್ಸ್ x-axis. ಓಕೆನಾ? ಅದು x-intercept. ಸರ್ ಮತ್ತೆ y-intercept ಅಂದ್ರೆ ಏನ್ ಸರ? y-intercept ಅಂದ್ರೆ ಇಲ್ಲ, ಸೇಮ್ ಡೆಫಿನಿಷನ್. ಅಲ್ಲಿ x-axis ಜಾಗದಲ್ಲಿ ಏನ್ ಬರೀಬೇಕು ನೀವು? ಇಲ್ಲಿ y-axis. If you take the coordinate system, this is x-axis and this is y-axis and this is a line ಅಂತ ಅನ್ಕೊಳ್ಳೋಣ. This is a line L. This is our line. See, ಆ ಲೈನು ನಮ್ಮ y-axis ನ ಎಲ್ಲಿ ಕಟ್ ಮಾಡಿದೆ? This is the point O and this is the point where the line cuts y-axis. This distance, ಈ ಡಿಸ್ಟೆನ್ಸ್ ಏನಿದೆ, ಈ ಡಿಸ್ಟೆನ್ಸ್ ನಾವೇನಂತ ಕರಿತೀವಿ? y-intercept ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಲ್ವಪ್ಪ? ಇಲ್ಲಿ C ಅಂದ್ರೆ ಏನು? y-intercept. Any doubts in x-intercept, y-intercept? No, sir. x-intercept ಅಂತಂದ್ರೆ ವೆರಿ ಸಿಂಪಲ್. ಆರಿಜಿನ್ ಇಂದ ನಮ್ಮ ಲೈನ್ x-axis ನ ಎಲ್ಲಿ ಕಟ್ ಮಾಡ್ತಾ ಇದೆ ಅಲ್ಲಿಗನ ಡಿಸ್ಟೆನ್ಸ್ ನಾವು x-intercept ಅಂತ ಕರಿತೀವಿ. y-axis ನ ಎಲ್ಲಿ ಕಟ್ ಮಾಡ್ತಾ ಇದೆ ಅದನ್ನೇ ನಾವು y-intercept ಅಂತ ಕರಿತೀವಿ. ಮುಗಿದು ಹೋಯ್ತು ಕೆಲಸ. ಇದಕ್ಕಿಂತ ಇನ್ ಹೆಂಗ್ ಹೇಳ್ಕೊಡ್ಬೇಕು? ಅಷ್ಟೇ, ಮುಗಿದು. ಸರ್ ಏನಪ್ಪ? ಎಕ್ಸೆಲ್ ಬಂದ್ರೆ ಎಕ್ಸ್, ವೈ ಎಲ್ ಬಂದ್ರೆ ವೈ ಸರ್. ಅಷ್ಟೇ, ಮುಗಿದೋಯ್ತು, ಬೆಂಕಿ. ಈಗ ಬರೋಣ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ. ನಿಮ್ಗೆ ಗೊತ್ತಾಯ್ತು ಸ್ಲೋಪ್ ಅಂದ್ರೆ ಏನು ಅಂತ ಗೊತ್ತಿದೆ, ಇಂಟರ್ಸೆಪ್ಟ್ ಅಂದ್ರೂ ಕೂಡ ಗೊತ್ತಿದೆ. ಸ್ಲೋಪು ಇಂಟರ್ಸೆಪ್ಟ್ ಎರಡು ಗೊತ್ತಿದೆ. ಈಗ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಕೊಟ್ಟಿದ್ದಾನೆ ಅಂದ್ರೆ, ಓಕೆ, ಇದರಲ್ಲಿ ಎರಡ್ ತರ ಬರ್ತದೆ. ಸಪೋಸ್ ಏನಾದ್ರೂ ಅದರಲ್ಲಿ ಸಬ್ ಪಾರ್ಟ್ 1 x-intercept ಕೊಟ್ರೆ ಏನ್ ಕತೆ? x-intercept given, x-intercept given.
ಎಕ್ಸ್ ಇಂಟರ್ಸೆಪ್ಟ್ ಕೊಟ್ಟು ಸ್ಲೋಪ್ ಕೊಟ್ರೆ ಏನಾಗುತ್ತೆ? ಆರ್ ಎಲ್ ಸಿಂಪ್ಲಿ ಸ್ಲೋಪ್ ಅಂಡ್ ಎಕ್ಸ್ ಇಂಟರ್ಸೆಪ್ಟ್ ಅಂತ ಬರ್ಕೊಳ್ಳಿ. ಸ್ಲೋಪ್ ಅಂಡ್ ಎಕ್ಸ್ ಇಂಟರ್ಸೆಪ್ಟ್ ಕೊಟ್ಟಾಗ ಏನ್ ಮಾಡ್ತೀರಾ? ಸ್ಲೋಪ್ ಅಂಡ್ ಎಕ್ಸ್ ಇಂಟರ್ಸೆಪ್ಟ್ ಗಿವನ್, ಅವಾಗ ಹೆಂಗೆ ಫಾರ್ಮುಲಾ ಯೂಸ್ ಮಾಡ್ತೀರಾ? ಒಂದು, ಇನ್ನೊಂದು ಅದೇ ಸ್ಲೋಪ್ ಅಂಡ್ ವೈ ಇಂಟರ್ಸೆಪ್ಟ್ ಕೊಟ್ಟಾಗ ಹೆಂಗೆ ಮಾಡ್ತೀರಾ? ಓಕೆ, ಸ್ಲೋಪ್ ಅಂಡ್ ಎಕ್ಸ್ ಇಂಟರ್ಸೆಪ್ಟ್ ಗಿವನ್, ಸ್ಲೋಪ್ ಅಂಡ್ ವೈ ಇಂಟರ್ಸೆಪ್ಟ್ ಗಿವನ್. ಡಯಾಗ್ರಾಮ್ ಹಾಕೊಂಡ್ಬಿಡೋಣ. ಸೇಮ್ ಡಯಾಗ್ರಾಮ್ ಪ್ರೀವಿಯಸ್ ಅಲ್ಲಿ ಏನಿತ್ತು ಅದೇ ಡಯಾಗ್ರಾಮ್ ಹಾಕೊಡ್ತೀನಿ ನಾನು ಕೂಡ ಇಲ್ಲಿ. ಓಕೆ, so this is x axis and this is y axis and this is a line. So ಇದ್ರದ್ದು ಸ್ಲೋಪ್ ಗೊತ್ತು, this is actually line. Okay, ಇದ್ರ ಸ್ಲೋಪ್ ಏನು ಕೊಟ್ಟಿರ್ತಾನೆ, ಸ್ಲೋಪ್ ನ ಯೂಶುವಲಿ ಡಿನೋಟೆಡ್ ಬೈ ದ ಲೆಟರ್ m and x intercept is given. X intercept ನ usually call it as d. ಏನೇನ್ ಕೊಟ್ಟಿರ್ತಾನೆ ಇಲ್ಲಿ? ಅಲ್ಲೇ ಹೆಡಿಂಗ್ ಅಲ್ಲೇ ಇದೆ, ಸ್ಲೋಪ್ ಕೊಟ್ಟಿರ್ತಾನೆ, ಎಕ್ಸ್ ಇಂಟರ್ಸೆಪ್ಟ್ ಕೊಟ್ಟಿರ್ತಾನೆ. ಈಕ್ವೇಶನ್ ಹೆಂಗೆ ಇರುತ್ತೆ? ವಾಟ್ ಇಸ್ ದ ಈಕ್ವೇಶನ್ ಅಂತ ಅಂದ್ರೆ ನೋಡಿ, ಈಗ y is equal to m into x minus d. ಓಕೆ, y is equal to m into x minus d. ಇದು ಫಾರ್ಮುಲಾ. ಇಲ್ಲಿ m ಅಂದ್ರೆ ಏನು? m ಅಂದ್ರೆ ಏನು? ಸ್ಲೋಪ್ ಸರ್. m ಅಂದ್ರೆ ಸ್ಲೋಪು, m ಅಂದ್ರೆ ಸ್ಲೋಪು, m ಅಂದ್ರೆ ಸ್ಲೋಪು, d ಅಂದ್ರೆ ಏನು? Distance between origin and the line cut off on the x. ಅಂದ್ರೆ ದಟ್ ಇಸ್ ವಾಟ್ ಎಕ್ಸ್ ಇಂಟರ್ಸೆಪ್ಟ್. ಓಕೆನಾ? ಎಕ್ಸ್ ಎಂ ಡಿ ಅಂದ್ರೆ ಎಕ್ಸ್ ಇಂಟರ್ಸೆಪ್ಟ್, ಎಂ ಅಂದ್ರೆ ಸ್ಲೋಪ್. ಅವೆರಡು ಕೊಟ್ಟ ಅಂದ್ರೆ ಟಕ್ ಅಂತ ಇಲ್ಲಿಗೆ ಹಾಕ್ಬೇಕು, ಆನ್ಸರ್ ಮಾಡ್ಬೇಕು ಅಷ್ಟೇ. ಸರ್ ವೈ ಇಂಟರ್ಸೆಪ್ಟ್ ಕೊಟ್ಟ ಹಿಂಗ ಸಾರ ಮಾಡೋದು? ಓಕೆ, ಅವಾಗ ಡಯಾಗ್ರಾಮ್ ಹಾಕೋದೆ. ದಿಸ್ ಇಸ್ ವೈ ಇಂಟರ್ಸೆಪ್ಟ್, ದಿಸ್ ಇಸ್ ಅವರ್ ಲೈನ್ ಎಲ್ ಲೈನ್. ಇದ್ರ ಸ್ಲೋಪ್ ಏನು? ಇದ್ರ ಸ್ಲೋಪ್ ನಮ್ ಎಂ ಅಂತ ಅನ್ಕೊಳ್ಳೋಣ. ಸೊ ದಿಸ್ ಇಸ್ ದ ಪಾಯಿಂಟ್, ದಿಸ್ ಇಸ್ ಆರಿಜಿನ್, ದಿಸ್ ಇಸ್ ಆರಿಜಿನ್. ಈ ಡಿಸ್ಟೆನ್ಸ್ ನಾನು ಏನ್ ಕರ್ದೆ ಅವಾಗಲೇ? ಸಿ ಅಂತ ಕರ್ದೆ. ಓಕೆ, ಸೊ ಇವಾಗ ಈಕ್ವೇಶನ್ ಏನಾಗುತ್ತೆ ಅಂತಂದ್ರೆ ವೆರಿ ಸಿಂಪಲ್. ದ ಈಕ್ವೇಶನ್ ವಿಲ್ ಬಿ y is equal to mx plus c. y is equal to mx plus c. ಇಲ್ಲಿ m ಅಂದ್ರೆ ಏನು, c ಅಂದ್ರೆ ಏನು ಬರ್ದು ಬಿಡಿ ಅಷ್ಟೇ. ಸೊ m ಅಂದ್ರೆ ಏನು, c ಅಂದ್ರೆ ಏನು? ವೇರ್ m is what? Slope. c is what? y intercept. ನಿನಗೆ ಅರ್ಥ ಆಗ್ಬೇಕು ಯಾವ್ದನ್ನ ಕೊಟ್ಟಾಗ ಯಾವ ಯಾವ ಫಾರ್ಮುಲಾಸ್ ನ ಯೂಸ್ ಮಾಡ್ಬೇಕಂತ ಅಷ್ಟೇ. ಬಹ್ಯಾಟ್ ಹೊಡೀರಿ ಅಷ್ಟೇ, ಇನ್ನೇನಿಲ್ಲ ಇಲ್ಲಿ. y is equal to mx plus c ಅಂತ ಯಾವಾಗ ಯೂಸ್ ಮಾಡ್ತೀಯಾ? ಏನೇನ್ ಕೊಟ್ಟಾಗ? ಒಂದು ಸ್ಲೋಪ್ ಕೊಟ್ಟಿರ್ಬೇಕು, ಮ್ಯೂಟ್ ಮಾಡ ಅಂತಮ್ಮ. ಇದರಲ್ಲಿ ಒಂದು ಸ್ಲೋಪ್ ಕೊಟ್ಟಿರ್ಬೇಕು, ಇನ್ನೊಂದು ಎಕ್ಸ್ ಇಂಟರ್ಸೆಪ್ಟ್ ಕೊಟ್ಟಿರ್ಬೇಕು. ಇವೆರಡು ಕೊಟ್ಟಾಗ ಇವೆರಡು ಫಾರ್ಮುಲಾಸ್ ಕ್ಲಿಯರ್ ಆಯ್ತಲ್ಲ? ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಅಂದ್ರೆ 3 ಫಾರ್ಮುಲಾ ಕ್ಲಿಯರ್ ಆಯ್ತು. 4ನೇ ಫಾರ್ಮುಲಾ. 4th ಒನ್ ಏನಂತ ಹೇಳಿದ್ದೆ? ಇಂಟರ್ಸೆಪ್ಟ್ ಫಾರ್ಮ್. ಇಂಟರ್ಸೆಪ್ಟ್ ಫಾರ್ಮ್. ಏನ್ ಸರ್ ಇದು ಇಂಟರ್ಸೆಪ್ಟ್ ಅಂತ ಬಂದ್ಬಿಡ್ತಲ್ಲ? ಹೌದಪ್ಪ, ಇಂಟರ್ಸೆಪ್ಟ್ ಫಾರ್ಮ್. ಇಂಟರ್ಸೆಪ್ಟ್ ಫಾರ್ಮ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ವೆನ್ ಬೋತ್ ದ ಇಂಟರ್ಸೆಪ್ಟ್ಸ್ ಆರ್ ಗಿವನ್. when both the intercepts are given. ಎರಡು ಇಂಟರ್ಸೆಪ್ಟ್ ಕೊಟ್ಟಾಗ, ಪ್ರೀವಿಯಸ್ಲಿ ಹೇಳಿದ್ದು ನಾನು ಒಂದ್ ಇಂಟರ್ಸೆಪ್ಟ್ ಕೊಟ್ಟಾಗ, ಇಲ್ಲ ಎಕ್ಸ್ ಕೊಡ್ತಾನೆ ಇಲ್ಲ ವೈ ಕೊಡ್ತಾನೆ, ಅವಾಗ ಎರಡರಲ್ಲಿ ಒಂದು ಯಾವ್ದನ್ನ ಯೂಸ್ ಮಾಡಿ ಈ ಕ್ವೆಶ್ಚನ್ ನಡೀತೀಯ. ಇಲ್ಲಿ ಎರಡು ಇಂಟರ್ಸೆಪ್ಟ್ ಕೊಟ್ಬಿಡ್ತಾನೆ, ಬೇರೆ ಇನ್ನೇನು ಕೊಡಲ್ಲ. ಎರಡು ಇಂಟರ್ಸೆಪ್ಟ್ ಅಂದ್ರೆ ಹೆಂಗಿರ್ತವಲ್ಲ, ಇನ್ನು ಈ ಕ್ವೆಶ್ಚನ್ ಡಯಾಗ್ರಾಮ್ ಹಾಕೊಂಡು ನೋಡಿ, ಡಯಾಗ್ರಾಮ್ ನೋಡ್ಕೊ ಕರೆಕ್ಟ್ ಆಗಿ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಇಫ್ ದಿಸ್ ಇಸ್ ಅ ಲೈನ್ ಎಲ್, ದಿಸ್ ಇಸ್ ದ ಲೈನ್. ಈಗ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಗೊತ್ತಾಯ್ತಲ್ವಾ? ಇದು ಆರಿಜಿನ್. ದಿಸ್ ಇಸ್ ವಾಟ್ ಎಕ್ಸ್ ಇಂಟರ್ಸೆಪ್ಟ್. ಐ ಸೇ ಸಮ್ ಎಕ್ಸ್ ಇಂಟರ್ಸೆಪ್ಟ್ ಆಸ್ ಎ.
ಸರ್ ಯಾಕೆ ಸರ್ ಎ ಅಂತ ತಗೊಂಡ್ರಿ, ಡಿ ಅಂತ ತಗೋಬಿತ್ತಲ್ಲ ಸರ್? ತಗೋ, ಏನ್ ತೊಂದ್ರೆ ಇಲ್ಲ. ಮೋಸ್ಟ್ ಆಫ್ ದಿ ಬುಕ್ಸ್ ನಲ್ಲಿ ಅವರು ಎ ಬಿ ಅಂತ ತಗೊಂಡಿರೋದ್ರಿಂದ ನಾನು ಎ ಬಿ ಅಂತಾನೆ ತಗೊಂತೀನಿ. ಒಂದ್ ಇಂಟರ್ಸೆಪ್ಟ್ ಕೊಟ್ರೆ ಡಿ ಮತ್ತೆ ಸಿ ಅಂತ ತಗೊಂತೀವಿ, ಎರಡು ಕೊಟ್ರೆ ಎ ಮತ್ತೆ ಬಿ ಅಂತ ತಗೊಂತೀವಿ. ಈ ಇಂಟರ್ಸೆಪ್ಟ್ ನ ಬಿ ಅಂತ ಅನ್ಕೊಳ್ಳೋಣ. ನನಗೆ ನೀನ್ ಹೇಳು, ಎ ಅಂದ್ರೆ ಇಲ್ಲಿ ವಾಟ್ ಈಸ್ ಎ ಹಿಯರ್? X intercept. X intercept. ಬಿ ಇಸ್ ವಾಟ್? ವೈ Y intercept. ಎರಡನ್ನೂ ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳೋಣ. ಎರಡನ್ನೂ ಕೊಟ್ಟಿದ್ದಾನೆ ಸರ್, ಈಕ್ವೇಶನ್ ಹೇಳಿ ಸರ್ ಅಂತ ಅಂದ್ರೆ ಆನ್ಸರ್ ಬಂದ್ಬಿಟ್ಟು ಓಕೆ, ಇಲ್ಲಿ ಬರ್ಕೊಂಡ್ಬಿಡು. ಎ ಅಂದ್ರೆ ಏನು, ಬಿ ಅಂದ್ರೆ ಏನು ಅಂತ. ಎ ಅಂತ ಅಂದ್ರೆ ಎಕ್ಸ್ ಇಂಟರ್ಸೆಪ್ಟ್, ಬಿ ಅಂತ ಅಂದ್ರೆ ವೈ ಇಂಟರ್ಸೆಪ್ಟ್. ಓಕೆ, ಈಗ ಈಕ್ವೇಶನ್ ಏನಾಗುತ್ತೆ ಅಂತ ಅಂದ್ರೆ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ is equal to 1. ಇದು ಫಾರ್ಮುಲಾ, ಇದು ಫಾರ್ಮುಲಾ. ಯಾವಾಗ ಯೂಸ್ ಮಾಡ್ಬೇಕಂತ ಹೇಳಿದೀನಿ ಇದನ್ನ? When both the intercepts are given. ಮುಗಿದೋಯ್ತು ಅಷ್ಟೇ. ಈ ತರ ಕ್ವಶನ್ ಕೊಡ್ಬೇಕಾದ್ರೆ ಅವ್ನು 2 ಇಂಟರ್ಸೆಪ್ಟ್ ಕೊಡ್ತಾನೆ ಅಷ್ಟೇ, ಬೇರೆ ಇನ್ನೇನು ಕೊಡಲ್ಲ. ಸ್ಲೋಪು ಕೊಡಲ್ಲ, ಪಾಯಿಂಟ್ ಗೀಂಟು ಏನು ಕೊಡಲ್ಲ. ಡೈರೆಕ್ಟ್ ಆಗಿ 2 ಇಂಟರ್ಸೆಪ್ಟ್ ಕೊಟ್ಬಿಟ್ಟು ಫೈಂಡ್ ದ ಈಕ್ವೇಶನ್ ಅಂತ ಕೇಳ್ತಾನೆ ಅಷ್ಟೇ. ಕ್ಲಿಯರ್ ಆಯ್ತಲ್ವಾ? ಇಷ್ಟು ಇದು ಇಷ್ಟನ ಇನ್ನ ಏನೇನು ಹೇಳಿದ್ನ ಅದರಲ್ಲಿ? ಇಷ್ಟೇ. ಈಗ ಇದ್ರ ಮೇಲೆ ಒಂದೆರಡು ಪ್ರಾಬ್ಲಮ್ಸ್ ತಗೊಳ್ಳೋಣ. ಒಂದೆರಡು ಪ್ರಾಬ್ಲಮ್ಸ್ ತಗೊಳ್ಳಿ. ಸೊ ಒಂದೆರಡು ಪ್ರಾಬ್ಲಮ್ಸ್ ತಗೊಳ್ಳಿ. ಪ್ರಾಬ್ಲಮ್ಸ್ ಸಿಂಪಲ್ 4 ಟೈಪ್ ಇದಾವೆ. 4ದು ನಾನು ನೆನ್ಪಿಟ್ಕೊಳ್ಳಿ ಅಷ್ಟೇ. ಫಸ್ಟ್ ಪ್ರಾಬ್ಲಮ್ ತಗೊಳ್ಳಿ. ಫಸ್ಟ್ ಪ್ರಾಬ್ಲಮ್ ಸೋ ಪಾಯಿಂಟ್ ಅಲ್ವಾ? ಫೈಂಡ್ ದ ಈಕ್ವೇಶನ್. ಇದಕ್ಕೆ ಶಾರ್ಟ್ ಕಟ್ಗಳಿದಾವೆ. ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕಾದ್ರೆ ಹೇಳ್ತೀನಿ ಶಾರ್ಟ್ ಕಟ್ಗಳನ್ನ. ಇವಾಗ ನಿಮ್ಗೆ ಆಕ್ಚುಯಲ್ ಮೆಥಡ್ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಫೈಂಡ್ ದ ಈಕ್ವೇಶನ್, ಫೈಂಡ್ ದ ಈಕ್ವೇಶನ್ ಆಫ್ ಎ ಲೈನ್, ಫೈಂಡ್ ದ ಈಕ್ವೇಶನ್ ಆಫ್ ಎ ಲೈನ್ passing through 3,1, passing through 3,1 and has the slope and has slope 1/2. If this is the question, ಹೆಂಗ್ ಮಾಡ್ತೀರಾ? ಈಗ ನೀವು ಯಾವ್ದನ್ನ 4ರಲ್ಲಿ ಯಾವ್ದನ್ನ ಯೂಸ್ ಮಾಡ್ಬೇಕು? ಏನೇನ್ ಕೊಟ್ಟಿದ್ದಾನೆ ಡೇಟಾ? ವಾಟ್ ಇಸ್ ಡೇಟಾ ಗಿವನ್? Point is given, slope is given. What is given? M. M is what here? 1/2. Point. Point ಅಂತ ಅಂದ್ರೆ ಇಲ್ಲೇನಿದು x1 y1. Point is what? 3,1. ಸೊ ಇದನ್ನೇ ನೀವು x1 ಅಂದ್ಕೋಬೇಕು, ಇದನ್ನೇ y1 ಅಂತ ಅಂದ್ಕೋಬೇಕು. ಇದನ್ನೇ X minus 2y minus 1 equals to 0. ಗುಡ್. ಈ ಕ್ವೆಶ್ಚನ್ ಫಾರ್ಮುಲಾ ಬರ್ದು ಬಿಡಿ. ಫಸ್ಟ್ ಫಾರ್ಮುಲಾ ಏನಿರೋದು? y minus y1 is equal to m into x minus x1. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ. y minus y1 is what? 1 is equal to m is what? The slope is 1/2 into x minus x1 is what? It is 3. ಓಕೆ, ಇನ್ನು ಮುಂದೆ ಸಿಂಪ್ಲಿಫಿಕೇಶನ್ ಅಲ್ಲಿ ತುಂಬಾ ಜನ ತಪ್ಪು ಮಾಡ್ತೀರಾ. ಏನ್ ತಪ್ಪು ಮಾಡ್ತೀರಾ? Most of the students you are going to multiply 1/2 inside. 1/2 ನ ಒಳಗಡೆ ಮಲ್ಟಿಪ್ಲೈ ಮಾಡಕ್ಕೆ ನೋಡ್ತೀರಾ. But that is wrong. When the slope is a fraction, ಏನ್ ಹೇಳೋ? When the slope is a fraction, ಅಂತ ಟೈಮ್ ನಲ್ಲಿ whatever you have in the denominator ಅಲ್ಲಿ ಕೆಳಗಡೆ ಏನಿರುತ್ತೆ ಅದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. ಕ್ರಾಸ್ ಮಲ್ಟಿಪ್ಲೈ ಅರ್ಥ ಮಾಡ್ಕೋ. ಇಲ್ಲಿ ಕೆಳಗಡೆ ಫ್ರಾಕ್ಷನ್ ಕೊಟ್ಟಿದ್ದಾನೆ, ಈ 2 ನ ಇವೆರಡಕ್ಕೂ ಮಲ್ಟಿಪ್ಲೈ ಮಾಡು. 2 ನ ತಗೊಂಡು ಇವೆರಡಕ್ಕೂ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 2y minus 2 into 1 2 is equal to ಈ 1 ಮೇಲ್ಗಡೆ ಇರುತ್ತಲ್ಲ ಅದನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿ. ಈ ಕಡೆ 1 into x x minus 1 into 3 3. ಈ ಸ್ಟೆಪ್ ಇಂದ ಈ ಸ್ಟೆಪ್ ಗೊತ್ತಾಯ್ತಾ ಹೆಂಗ್ ಮಾಡಿದೆ ಅಂತ? Yes, sir. ನೆಕ್ಸ್ಟ್ ಏನ್ ಮಾಡ್ಬೇಕಂತ ಅಂದ್ರೆ while solving the problems most of the answers ಯಾವ್ದಪ್ಪ? ಸರ್ ಲಾಸ್ಟ್ ಸ್ಟೆಪ್ ಲೇ ಅಂತಮ್ಮ
ಏನಜ್ಜ ಹಿಂಗೆ ನೀನು ಕೆಳಗಡೆ ಏನಾದ್ರೂ ಇದ್ರೆ ಕೆಳಗಡೆದ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು, ಮೇಲ್ಗಡೆದ್ನ ಇದ್ರ ಜೊತೆ ಮಲ್ಟಿಪ್ಲೈ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಕರೀತಾರೆ. ಈ 2 ಅಂತ ಇರುತ್ತಲ್ಲ, ಈ 2 ನ y ಜೊತೆ ಮಾಡ್ಕೊ, ಅದೇ 2 ನ 1 ಜೊತೆನೆ ಮಾಡು. 2 into y 2y minus 2 into 1 2 is equal to, ಈ 1 ನ ಇದ್ರ ಜೊತೆ ಮಾಡು, 1 into x x minus 1 into 3 3. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ you always try to keep the coefficient of x positive. x ಏನಿದೆ ಅದನ್ನ ಯಾವತ್ತು ಪಾಸಿಟಿವ್ ನಲ್ಲಿ ಇಡೋದಕ್ಕೆ ಟ್ರೈ ಮಾಡು. ಓಕೆ, ಇಟ್ ಡಸ್ ನಾಟ್ ನೆಸೆಸರಿಲಿ ಬಿ ಪಾಸಿಟಿವ್, ಬಟ್ ಆನ್ಸರ್ ಚೆನ್ನಾಗಿ ಕಾಣಬೇಕು ಅಂತ ಅಂದ್ರೆ ಎಕ್ಸ್ ನ ಪಾಸಿಟಿವ್ ಅಲ್ಲಿ ಇಡಬೇಕು. ಇವಾಗ ಎಕ್ಸ್ ಎಲ್ಲಿದೆ? ವೇರ್ ಇಸ್ ಎಕ್ಸ್? LHS RHS? RHS. RHS ಅಲ್ಲಿ ಇದೆ. ಎಕ್ಸ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ? ಪಾಸಿಟಿವ್. ಪಾಸಿಟಿವ್ ಇದೆ ಅಂದ್ರೆ ಅದನ್ನ ಅಲ್ಲೇ ಇಟ್ಕೊಂಡು ಉಳಿದಿರೋ ಆ ಕಡೆ ಇದಾವಲ್ಲ ಅವನ್ನೆಲ್ಲ ತಗೊಂಬಂದ್ ಈ ಕಡೆ ಗುಬ್ರ, ಈ ಕಡೆ ತಗೊಂಬ, ಆ ಕಡೆ ಇರೋನೆಲ್ಲ ಈ ಕಡೆ ತಗೊಂಬ, ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ? ಈಗ ಏನ್ ಮಾಡ್ತೀವಿ ನೆಗೆಟಿವ್ ಅಲ್ಲಿ ಇದ್ರೆ ಎಕ್ಸ್ ನೆಗೆಟಿವ್ ಇಲ್ಲಿದ್ರೆ ಎಕ್ಸ್ ನ ಕಡೆ ತಗೊಂಡು, ಎಕ್ಸ್ ನೆಗೆಟಿವ್ ಇಲ್ಲಿದ್ರೆ ಎಕ್ಸ್ ನ ಕಡೆ ತಗೊಂಡು, ಎಕ್ಸ್ ಪಾಸಿಟಿವ್ ಒಟ್ಟಿಗೆ ಎಕ್ಸ್ ಪಾಸಿಟಿವ್. ಯಾಕಂದ್ರೆ ಆ ಕಡೆಗೆ ಯಾಕೆ ತಗೊಂಡು ಹೋಗ್ತೀವಿ ಅಂತಾರೆ, ಟು ಮೇಕ್ ಎಕ್ಸ್ ಆಸ್ ಪಾಸಿಟಿವ್ ಅಲ್ವಾ? ಅಷ್ಟೇ. ಈಗ ನೋಡು, ಎಕ್ಸ್ -3 ಅಲ್ಲೇ ಇದೆ, ಅಲ್ಲೇ ಬರ್ಕೊಂಡಿದ್ಯಾ, ಇವೆರಡನ್ನು ಈ ಕಡೆ ತಗೊಂಬ. ಆ 2y ಈ ಕಡೆ ಬಂದ್ರೆ ಏನಾಗುತ್ತೆ? -2y -2y. -2 ಈ ಕಡೆ ಬಂದ್ರೆ +2 is equal to 0. ನೆಕ್ಸ್ಟ್ ಎಕ್ಸ್ ಬರಿ, ಯಾವತ್ತು ಬರಿ ಈಕ್ವೇಶನ್ ಬರಿಬೇಕಾದ್ರೆ ಫಸ್ಟ್ ಯು ರೈಟ್ ಎಕ್ಸ್, ದೆನ್ y ಟರ್ಮ್ಸ್ -2y, ದೆನ್ ದ ಕಾನ್ಸ್ಟೆಂಟ್ ಟರ್ಮ್ಸ್. ಕಾನ್ಸ್ಟೆಂಟ್ ಮೇಲೆ -3 +2 ಎಷ್ಟಾಗುತ್ತೆ? -1. -1 is equal to 0. You have to keep the answer in this form. Is equal to 0 ಫಾರ್ಮೆಟ್ ಅಲ್ಲಿ ಇಡಬೇಕು. ಸರ್ ಹಿಂಗೆ ಇರ್ಬೇಕಂತ ಏನ್ ರೂಲ್ಸ್ ಇಲ್ಲ. ಸಮ್ಟೈಮ್ಸ್ ನೀವು y ನ ಪಾಸಿಟಿವ್ ಕೂಡ ಮಾಡ್ಕೋಬಹುದು, ಬಟ್ ನಾನು ಕೇಳ್ತಾ ಇರೋದು ಮೋಸ್ಟ್ ಆಫ್ ದಿ ಟೈಮ್ಸ್ ಓಕೆನಾ ಎಕ್ಸ್ ಪಾಸಿಟಿವ್ ಆಗಿರುತ್ತೆ. ಮತ್ತೆ ಇಲ್ಲಿ ಶಾರ್ಟ್ ಕಟ್ ಏನ್ ಗೊತ್ತಾ? ಅಗೈನ್ ನಾನು ಟ್ಯಾಂಜೆಂಟ್ಸ್ ಅಂಡ್ ನಾರ್ಮಲ್ಸ್ ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೆ, ಪಾಸಿಂಗ್ ಥ್ರೂ ಎ ಪಾಯಿಂಟ್ ಅಂತ ಅಂದ್ರೆ ಔಟ್ ಟು ವೆರಿಫೈ ದಿಸ್ ಆನ್ಸರ್. ವೆರಿಫೈ ಅಂತ ಅಂದ್ರೆ ಏನ್ ಮಾಡ್ಬೇಕಂತ ಹೇಳಿದೀನಿ, ಕೊಟ್ಟಿರೋ ಪಾಯಿಂಟ್ ನ ಏನ್ ಮಾಡ್ಬೇಕು? ಪಾಸ್ ಮಾಡ್ಬೇಕು. ಎಕ್ಸ್ ವೈ ಗಾಗಿ ಚೆಕ್ ಮಾಡು, ಎಸ್ ವೈ ಗಾಗಿ ಚೆಕ್ ಮಾಡ್ಬೇಕಷ್ಟೇ. ವೆರಿಫೈ ಹೆಂಗೆ? ಕೊಟ್ಟಿರೋ ಪಾಯಿಂಟ್ ನ ಏನು ಬಂದಿರೋ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆನ್ಸರ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಕ್ವೇಶನ್ ಏನಿದೆ, ಈಕ್ವೇಶನ್ ಸ್ಯಾಟಿಸ್ಫೈ ಆಗ್ಬೇಕು, ತೃಪ್ತಿ ಆಗ್ಬೇಕು. ಸ್ಯಾಟಿಸ್ಫೈ ಮಾಡು. ಈ ಪಾಯಿಂಟ್ 3, ಪಾಸ್ ಮಾಡೋದಕ್ಕೆ ಆಮೇಲೆ ಪಾಸ್ ಮಾಡುವಂತ ತಪ್ಪು ತಿಳ್ಕೊಬೇಡ ರಜೋ, ಓಕೆನಾ? 3 1 x ಡಬಲ್ 3 ಹಾಕು. 3 -2 into 1 -1 is equal to 0. 3 2 into 1 is -2, -1 is equal to 0. ಇದೇನಾಗುತ್ತೆ? 3 - 3 is equal to 0. ಫೈನಲಿ 0 is equal to 0. ಸ್ಯಾಟಿಸ್ಫೈ ಆಯ್ತು. LHS is equal to RHS ಬಂತು ಅಂದ್ರೆ ನಾವು ಮಾಡಿರೋ ಆನ್ಸರ್ ಕರೆಕ್ಟ್. ಅರ್ಧಲ್ವಾ? ನೀವ್ ಇದನ್ನೆಲ್ಲ ಇಷ್ಟೊಂದೆಲ್ಲ ಮಾಡ್ಕೊಂಡು ತೊಳ್ಕೊಬಾರ್ದು, ಹಂಗಂಗೆ ಹೇಳ್ಬೇಕು ಓಕೆನಾ? ಫಾಸ್ಟ್ ಆಗಿ ಹೇಳೋದನ್ನ ಕಲಿಬೇಕು ರಾಜು. ಓಕೆ, ದಯವಿಟ್ಟು ಅರ್ಥ ಮಾಡ್ಕ, ಬೇಜಾರಾಗ್ಬೇಡ. ನೆಕ್ಸ್ಟ್ find the equation of a line. Find the equation of line with inclination, with angle of inclination 60 degree and passing through a point.
passing through a point -3, 2. This is my question. ಮಾಡ್ರಪ್ಪ. ಕ್ವಶನ್ ಅರ್ಥ ಆಯ್ತಾ? ಇಲ್ಲಿ ಏನೇನ್ ಕೊಟ್ಟಿದ್ದಾನೆ ಅನ್ನೋದು ಮ್ಯಾಟ್ರು. ನೀವ್ ಹೇಳೋ ತರ ಏನು ಕೊಟ್ಟಿಲ್ವಲ್ಲ ಸರ್. ಒಂದು ಪಾಯಿಂಟ್ ಕೊಟ್ಟಿದಾನ, ಇಲ್ಲಿ ಸ್ಲೋಪ್ ಕೊಡ್ಬೇಕಿತ್ತು, ಸ್ಲೋಪ್ ಕೊಟ್ಟಿಲ್ಲ. ಇಂಡೈರೆಕ್ಟ್ಲಿ ದೇ ಹ್ಯಾವ್ ಗಿವನ್ ಸ್ಲೋಪ್ ಆಕ್ಚುಲಿ. ಹೌದ್ ತಾನೆ? ಆಂಗಲ್ ಆಫ್ ಇನ್ಕ್ಲಿನೇಷನ್ ಕೊಟ್ಟಿದ್ದಾನೆ ಅಂತ ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಕೊಟ್ಟಂಗೆ? ಸ್ಲೋಪ್ ಕೊಟ್ಟಂಗೆ. ಓಕೆನಾ? ಅಂದ್ರೆ here theta is what? 60 degree. So you can find m using theta, right? What is the formula? tan theta. Tan theta. Direct ಆಗಿ ಬರೀಬೇಕು. So which is equal to tan 60 ಏನಾಗುತ್ತೆ? √3. Tan 60. Tan 60 is what it is? √3. ಇವೆಲ್ಲ ಎಕ್ಸಾಮ್ ಅಲ್ಲಿ ಬರೀಬಾರ್ದು. 60 ಡಿಗ್ರಿ ಇದ್ರೆ ಪಟ್ ಅಂತ ನೆನ್ಪಿಟ್ಕೊಳಕ್ ಟೇಬಲ್ ಕೊಟ್ಟಿದೀನಿ ತಾನೆ. 60 ಇದ್ರೆ √3 ಟಕ್ ಅಂತ ಹೇಳ್ಬೇಕಷ್ಟೇ. ಇದೆಲ್ಲ ಬರೋದ್ರೊಳಗಿಲ್ಲ ಎಕ್ಸಾಮ್ ಅಲ್ಲಿ. ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನ್ ಬರ್ದಿರೋದು. ಶಾರ್ಟ್ ಕಟ್ ಅಂದ್ರೆ ಅಷ್ಟೇನೆ. ಸೊ ಯು ಅವಾಯ್ಡ್ ದಿ ಸ್ಟೆಪ್ಸ್. ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ಪಾಯಿಂಟ್ ಕೊಟ್ಟಿದ್ದಾನೆ. ಅಂಡ್ ಆಲ್ಸೋ ದೇ ಹ್ಯಾವ್ ಗಿವನ್ ದ ಪಾಯಿಂಟ್. ಸೊ ವಾಟ್ ಇಸ್ ದ ಪಾಯಿಂಟ್ ಹಿಯರ್? -3, 2. ಇಷ್ಟು ಡೇಟಾ ಗಿವನ್. ಇವಾಗ ಫಾರ್ಮುಲಾ ಏನಪ್ಪ ಇರೋದು? y minus y1 is equal to m into x minus x1. So y minus y1 is what? 2m. M is what? √3 into x minus x1 is, ನೋಡಿ x1 -3 ಇದೆ, x1 -3 ಇದೆ. -3 ಇಲ್ಲಿಗೆ ಹಾಕಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ, +3 ಬರುತ್ತೆ. ಇವಾಗ ಅರ್ಥ ಮಾಡ್ಕೊ, ಇದು ಫ್ರಾಕ್ಷನ್ ಇದೆಯಾ? ಎಂ ಫ್ರಾಕ್ಷನ್ ಇದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ, ಇದೇನು ಫ್ರಾಕ್ಷನ್ ಏನಿಲ್ಲ, ಒಂದೇ ಲೀನಿಯರ್ ಆಗಿರೋದ್ರಿಂದ ಅದನ್ನ ಹಂಗೆ ಬರ್ಕೊ, ಮಲ್ಟಿಪ್ಲೈ ಮಾಡೋ ಅಷ್ಟೇ. y minus 2 is equal to √3 into x plus 3 into √3. √3 into 3, 3√3 ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಹೇಳು? ಈಗ ಎಕ್ಸ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ? Positive. ಆ ಕಡೆ ಇರೋದನ್ನೆಲ್ಲ ಈ ಕಡೆ ತಗೊಂಬ. ಈಗ ಅಂದ್ರೇನು? √3 x ಹಂಗೆ ಇದೆ, ಪ್ಲಸ್ 3√3 ಇದೆ. ನೆಕ್ಸ್ಟ್ ಆ y ಈ ಕಡೆ ಬಂದ್ರೆ ಏನಾಗುತ್ತೆ? -5. ಆ -2 ಈ ಕಡೆ ಬಂದ್ರೆ +2 is equal to 0. ಸೊ ಸಿಂಪ್ಲಿ √3x ಬರಿ, ಆಮೇಲೆ y ಟರ್ಮ್ಸ್ ಬರಿ. y ಯಾವ್ದಲ್ಲಿ? -y, ಆಮೇಲೆ ಕಾನ್ಸ್ಟೆಂಟ್ ನ ಬರಿ, ಪ್ಲಸ್ 3√3 ಪ್ಲಸ್ 2 is equal to 0. ಅರ್ಥ ಆಯ್ತೇನಮ್ಮ? ಸರ್ 3√3 ನ ಸಿಂಪ್ಲಿಫೈ ಮಾಡಕ್ಕಾಗಲ್ಲ. ಬೇಡ, 3√3 ಸಿಂಪ್ಲಿಫೈ ಬೇಡ, ಹಂಗೆ ಇರ್ಲಿ. ಯಾಕಂದ್ರೆ ಅದು ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಕರೆಕ್ಟ್ ಆನ್ಸರ್ ಬರುತ್ತೆ ಸರ್? ಏನಪ್ಪಾ? ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕರೆಕ್ಟ್ ಆನ್ಸರ್ ಬರುತ್ತೆ ಸರ್ ಪಾಯಿಂಟ್ಸ್ ನ? ಬರ್ಲೇಬೇಕು. ಬಂದಿಲ್ಲ ಅಂತ ಅಂದ್ರೆ ನಾನು ನೀನು ಇಷ್ಟತ್ತು ಮಾತಾಡಿದ್ದೆಲ್ಲ ಓಳು ಅನ್ನಂಗ ಆಗ್ತಿದೆ. ಓಕೆನಾ? ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಹಾಕೋ. ಎಕ್ಸ್ ಆದ್ರೆ ಏನ್ ಹಾಕ್ಬೇಕು? √3 ಇಂಟು, ವೆರಿಫೈ ಮಾಡಿ, ನೀವೇ ಮಾಡಿ, ನಾನು ಹೇಳಲ್ಲ. ನೋಡಿ, ಈಗ √3 ಇಂಟು ಎಕ್ಸ್ ಅಂದ್ರೆ ಏನು? -3. ಮೈನಸ್ ಈ ಕಡೆ ಬಂದ್ರೆ ಮೈನಸ್ 3√3 ಅಂತ ಬರೀಬಹುದಾ? ಮೈನಸ್ y ಅಂದ್ರೆ ಏನು? 2 ಪ್ಲಸ್ 3√3 ಪ್ಲಸ್ 2 ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್, ಪ್ಲಸ್ 3√3 ಮೈನಸ್ 3√3 ಕ್ಯಾನ್ಸಲ್. ಏನ್ ಬಂತ ಆನ್ಸರ್? 0. ಅಷ್ಟೇ. ಒಡಿ 90, ಒಡಿ ಪಲ್ಟಿ 90, ಒಡಿ ಪಲ್ಟಿ ಒಡಿ. ಓಕೆ, ತೂಗಾಡ್ತಾ ನಡಿ.
ಆಮೇಲೆ ನಿದ್ದೆ ಹೊಡಿ. ಮನೆಗೆ ನಡಿ. ಆಯ್ತು, ನಮಸ್ಕಾರ, ಸಾಕು. ನೆಕ್ಸ್ಟ್, ಅರ್ಥದಲ್ವಾ? ನೆಕ್ಸ್ಟ್ ಕ್ವಶನ್. Find the equation of a line. Find the equation of a line passing through 1, 2 and 6, 2, 6, 3. ಏನ್ ಮಾಡ್ಬೇಕಿಲ್ಲಿ? ನೋಡಿ, ವೆರಿ ಸಿಂಪಲ್. 2 ಪಾಯಿಂಟ್ಸ್ ಅಲ್ವಾ ಕೊಟ್ಟಿರೋದು? 1, 2 ಇಲ್ಲಿ ಅಂಡ್ 6, 3. ನೋಡಿ, ಈ ತರ ಕೊಟ್ಟಾಗ ಯಾವ್ದು ಏನ್ ತಗೋಬೇಕಂತ ಹೇಳಿದೀನಿ ಹೇಳಿ ನಾನು. ಇದನ್ನ x1 ಅಂತ ತಗೋ, ಇದನ್ನ y1 ಅಂತ ತಗೋ, x2 ತಗೋ, y2 ತಗೋ. ಈಗ ಆನ್ಸರ್ ಮಾಡು. ಫಾರ್ಮುಲಾ ಏನಿರೋದು? y minus y1 is equal to, ಇಲ್ಲಿ m ಅಲ್ವಾ, m into x minus x1, or else you directly find y1, m directly you can find m. What is m? y2 minus y1 divided by x2 minus x1. ಸಪರೇಟ್ ಆಗಿ m ಕಂಡಿಡಿದು ಆ ಸ್ಲೋಪ್ ಪಾಯಿಂಟ್ ಫಾರ್ಮ್ ಹಾಕಿದ್ರು ಒಂದೇನೆ, ಇಲ್ಲ ಫಾರ್ಮುಲಾದಲ್ಲಿ ಹಾಕೊಂಡ್ ಮಾಡಂಗಿದ್ರು ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಸೊ ಇಟ್ ಇಸ್ ಅಪ್ ಟು ಯು, ನಿಮಗೆ ಬಿಟ್ಟಿದ್ದು. ಸೊ ಫಾರ್ಮುಲಾ ನಾನು ಇದಕ್ಕೆ ಹಾಕ್ತೀನಿ. y minus y1 is equal to ಫಾರ್ಮುಲಾ m ಅಂದ್ರೆ ಏನಿಲ್ಲಿ? ರಿಪೀಟ್ ಮಾಡಿ. y minus y1 is what? 2 is equal to y2 minus y1. y2 minus y1 ಡೈರೆಕ್ಟ್ ಬರಿಲ್ಲ. 3 minus 2, ಓಕೆ ಸರ್. 1. x2 minus x1, 6 minus 1, 5. 5 into x minus x1, 1. Now fraction bantu. So what I should do when fraction comes? Cross multiply. 5y minus 10 is equal to x minus 1. Okay. Then x, you keep x as positive. ಅವಾಗ ಏನಾಗುತ್ತೆ? x minus 1 minus 5y plus 10 is equal to 0. Finally, this will be x minus 5y plus 9 is equal to 0. Is equal to 0. ಅರ್ಥದೇನಪ್ಪ? ಈಗ ವೆರಿಫಿಕೇಶನ್ ಮಾಡೋದು. ಈಗ ನಿಮಗೆ ಬಂದಿರೋ ಆನ್ಸರ್ ಏನಿದೆ, ದಿಸ್ ಮಸ್ಟ್ ಸ್ಯಾಟಿಸ್ಫೈ ಬೋತ್ ದ ಪಾಯಿಂಟ್ಸ್. ಎರಡೂ ಪಾಯಿಂಟ್ ನು ಕೂಡ ಸ್ಯಾಟಿಸ್ಫೈ ಮಾಡ್ಬೇಕದು. ಮಾಡುತ್ತಾ ಮಾಡಲ್ವಾ ನೀನ್ ಚೆಕ್ ಮಾಡು. ಬಂದಿರೋ ಆನ್ಸರ್ ಒಂದು ಪಾಯಿಂಟ್ ನಲ್ಲ, ಎರಡು ಪಾಯಿಂಟ್ ನು ಸ್ಯಾಟಿಸ್ಫೈ ಮಾಡ್ಬೇಕು. ಮಾಡೋದು ನೆಕ್ಸ್ಟ್ ಪ್ರಾಬ್ಲಮ್ ಕೊಡಿ. ನೆಕ್ಸ್ಟ್ ಕ್ವಶನ್ ಬರ್ಕೊಳ್ಳಿ. ಕ್ವಶನ್ ಹೇಳ್ಬಿಡಿ ಸರ್. ಫೈಂಡ್ ದ ನೆಕ್ಸ್ಟ್ ಕ್ವಶನ್ ಮಾಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ, ಮನೇಲಿ ಮಾಡ್ಕೊಳ್ಳಿ. ಕ್ವಶನ್ ಹಾಕೊಂಡ್ಬಿಡ್ತೀನಿ. ಫೈಂಡ್ ದ, ಎಲ್ಲಾದ್ರ ಟೈಪ್ ಅಲ್ಲೂ ಒಂದು ಕ್ವಶನ್ ಮಾಡಿಸ್ಬಿಡ್ತೀನಿ. ಫೈಂಡ್ ದ ಈಕ್ವೇಶನ್ ಆಫ್ ಲೈನ್, equation of line with x-intercept 3 and with x-intercept 3 and slope 4.
ಅರ್ಥ ಆಯ್ತಲ್ಲ? ಇದು ಯಾವ ಫಾರ್ಮ್ ಅವು ಎಷ್ಟನೇದಪ್ಪ ಇದು? ಏನೇನು ಯಾವ್ದು ಯೂಸ್ ಮಾಡ್ಬೇಕು ಹೇಳು? ಸರ್ ಎಕ್ಸ್ ಇಂಟರ್ಸೆಪ್ಟ್ ಅಂಡ್ ಸ್ಲೋಪ್. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ಬೇಕು, ಅದರಲ್ಲೂ ಎಕ್ಸ್ ಇಂಟರ್ಸೆಪ್ಟ್. ಸೊ ವಾಟ್ ಈಸ್ ಗಿವನ್? ಸ್ಲೋಪ್ ಈಸ್ ವಾಟ್? 4. ಎಕ್ಸ್ ಇಂಟರ್ಸೆಪ್ಟ್ ನ ಏನಂತ ಕರೆದಪ್ಪ? ಯಾವ ಸಿಂಬಲ್ ಇಂದ ಕರೆದುಕೊಂಡಿದ್ದೀನಿ ನಾನು? ಸಿ D. D is what given? 3. So what is the formula? Y is equal to m into x minus d. Y is equal to m. M is what? 4. 4 into x minus d. D is what? 3. Now simplify this. Y is equal to, simplify what? 4x minus 12. ಈ y ನ ಕಡೆ ತಗೊಂಡು ಹೋಗುವಾಗ ಏನಾಗುತ್ತೆ? 4x ಪ್ಲಸ್ y ಆ ಕಡೆ ಹೋದ್ರೆ ಮೈನಸ್ y minus 12 is equal to 0. ಅರ್ಥ ಆಯ್ತೇನಪ್ಪ? ಈ ತರ ಮಾಡ್ಬೇಕು. ಅಂದ್ರೆ ಏನೇನ್ ಕೊಟ್ಟಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ನೋಡ್ಕೋ. ಸೊ ನೋಟ್, ಓಕೆ, ನೋಟ್. ಯಾಕ ಫಾರ್ಮುಲಾ? ಬಿಕಾಸ್ ಡೇಟಾ ಮೇಲೆ ಡಿಪೆಂಡ್. ವಾಟ್ ಈಸ್ ದ ಡೇಟಾ ಗಿವನ್? ಅಕಾರ್ಡಿಂಗ್ಲಿ ವಿ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ. ನೆಕ್ಸ್ಟ್ ಕ್ವಶನ್. ಸರ್ ಡಿ ಅಂದ್ರೆ ಏನ್ ಸರ್? ಅಂತಮ್ಮ ಡಿ ಅಂದ್ರೆ ಎಕ್ಸ್ ಇಂಟರ್ಸೆಪ್ಟ್ ಅಂತ ಫಾರ್ಮುಲಾದಲ್ಲಿ ಹೇಳಿರ್ಲಿಲ್ಲ. ಇದನ್ನ ಯಾಕೆ ಬರ್ಕೊಂಡೆ ಅಂತ ಗೊತ್ತಾಗ್ತಿದ್ಯಾ ಗೊತ್ತಾಗ್ತಿಲ್ವಾ? ಫಾರ್ಮುಲಾ ಬಯಟಿರ್ಬೇಕು. ಮತ್ತೆ ನಾನು ಜಾಸ್ತಿ ವಿಷಯಗಳನ್ನ ಹೇಳಕ್ಕೋಲ್ಲ, ನಾನ್ ನೆಕ್ ಟು ನೆಕ್ಕೆ ಮಾತಾಡೋದು. ಓಕೆನಾ? ಯಾಕಂದ್ರೆ ಇವಾಗ ತುಂಬಾ ಡ್ರ್ಯಾಗ್ ಮಾಡಕ್ ಹೋದ್ರೆ ಸಿಲೆಬಸ್ ಮುಂದಕ್ಕೆ ಹೋಗಲ್ಲ, ಆಮೇಲೆ ನಿಮ್ಗೆ ಪ್ರಾಬ್ಲಮ್. ಸರ್ ಅದನ್ನ ಹೆಂಗ್ ವೆರಿಫೈ ಮಾಡೋದು ಸರ್? ವೆರಿಫೈ ಮಾಡಕ್ಕೆ ದೇರ್ ಆರ್ ಸೋ ಮೆನಿ ಮೆಥಡ್ಸ್. ಓಕೆನಾ? ವೆರಿ ಗುಡ್ ಕ್ವಶನ್, ವೆರಿ ಗುಡ್. ನಿನ್ನ ಹೆಸರೇನಮ್ಮ? ಹರ್ಷಿನಿ ಮೇಧಾ ಸರ್. ವೆರಿ ಗುಡ್ ಹರ್ಷಿನಿ. ಓಕೆನಾ? ಒಳ್ಳೆ ಕ್ವಶನ್ ಕೇಳಿದ್ಯಾ. ಇದನ್ನ ವೆರಿಫೈ ಮಾಡೋದು ಹೆಂಗೆ ಅಂತ ಕೇಳ್ತಿದ್ದಾಳೆ. ಇದನ್ನ ಇವಾಗ ವೆರಿಫೈ ಮಾಡಕ್ ಆಗಲ್ಲ, ಈ ಟಾಪಿಕ್ ಆದ್ಮೇಲೆ ನೆಕ್ಸ್ಟ್ ಮಾಡ್ತೀನಿ, ಅವಾಗ ನೆನಪಿಸ್ಬೇಕು. ಓಕೆನಾ? ಯಾವ್ದಪ್ಪ ಅಂತಂದ್ರೆ ನಿಮ್ಗೆ ಸ್ಲೋಪ್ ಕಂಡುಹಿಡಿಯಕ್ಕೆ ಒಂದು ಫಾರ್ಮುಲಾ ಇದೆ. ಯು ನೋ ಹೌ ಟು ಫೈಂಡ್ ದಿ ಸ್ಲೋಪ್? ಯಾರಾದ್ರೂ ಗೊತ್ತಿರ? ನೆಕ್ಸ್ಟ್ ಜನರಲ್ ಈಕ್ವೇಶನ್ ಆದ್ಮೇಲೆ ಟು ಫೈಂಡ್ ಸ್ಲೋಪ್, ಟು ಫೈಂಡ್ ಎಕ್ಸ್ ಇಂಟರ್ಸೆಪ್ಟ್, ಟು ಫೈಂಡ್ ವೈ ಇಂಟರ್ಸೆಪ್ಟ್ ಅಂತ ಇದೀನಿ. ಸ್ಲೋಪ್ ಕಂಡಿದ್ದಕ್ಕೆ ಫಾರ್ಮುಲಾ ಬಂದ್ಬಿಟ್ಟು ಮೈನಸ್ ಎ ಬೈ ಬಿ ಅಂತ ಹೇಳ್ತೀವಿ. ಮೈನಸ್ ಎ ಅಂತ ಅಂದ್ರೆ ಎಕ್ಸ್ ಕೋಎಫಿಷಿಯಂಟ್ 4 ಅಂತ ಹೇಳ್ತೀವಿ. ಡಿವೈಡ್ ಬೈ ಬಿ ಅಂದ್ರೆ ಏನು? ವೈ ಪಕ್ಕದಲ್ಲಿರೋದು. ವೈ ಪಕ್ಕದಲ್ಲಿ ಮೈನಸ್ 1 ಇದೆ. ಮೈನಸ್ ಮೈನಸ್ ಕ್ಯಾನ್ಸಲ್. ಆನ್ಸರ್ ಏನ್ ಬಂತು? 4/1 is what? 4. This is what? 4. ಈಕ್ವೇಶನ್ ನ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಫೈಂಡ್ ಸ್ಲೋಪ್. ಓಕೆನಾ? 4 ಆನ್ಸರ್ ಏನ್ ಬಂತು? 4. ನಮ್ಮ ಹತ್ರನೂ ಇರೋದು m is equal to ಎಷ್ಟು? 4. ಅದು ಇದು ಮ್ಯಾಚ್ ಆಯ್ತು. therefore the answer is correct. ಹೌದಲ್ವಾ? ಸರ್ y is equal to mx plus c ಯೂಸ್ ಮಾಡ್ಕೊಂಡು ಕಂಡುಹಿಡಿಬಹುದಲ್ಲ ಎಕ್ಸ್ ಇಂಟರ್ಸೆಪ್ಟ್? ಇಲ್ಲ ಅದಾಗಲ್ಲ. ನೀವ್ ಮಾಡಂಗಿಲ್ಲ ರಾಜು. ಹೇಳ್ತೀನಿ ಅಲ್ಲಿಗೆ ಬರ್ತೀನಿ. ಡೋಂಟ್ ವರಿ. ರೊಚ್ಗೆದ್ದಾಳ್ತೀರಪ್ಪ ನೀವು ಬೇಗನೆ. ಓಕೆನಾ? ಏನ್ರೋ ಬೇಗ ಇದಾಗಬಾರ್ದಪ್ಪ. ಓಕೆನಾ? ಬೇಗ ಔಟ್ ಆಗ್ಬಾರ್ದು ಯಾವತ್ತೂ ಕೂಡ. ಅರ್ಥ ಆಗ್ತಿಲ್ಲ? ಸ್ವಲ್ಪ ಲಾಂಗ್ ಇದ್ರಲ್ಲಿ ಇರ್ಬೇಕಾಗುತ್ತೆ ಟೀಮ್ ಅಲ್ಲಿ. ಟೆಸ್ಟ್ ಕ್ರಿಕೆಟ್ ಆಡ್ದಂಗ ಆಡ್ಬೇಕು ಇವಾಗ ನೀವು. ತುಂಬಾ ಜನ ನಗು ಬರ್ತಾ ಇದೆ ಅನ್ಸುತ್ತೆ, ನನಗೆ ಗೊತ್ತಿದೆ. ನಗ್ಬೇಡ್ರೋ. ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ with y intercept minus 2, with y intercept minus 2, okay, with y intercept minus 2 and slope minus 1. What is given and what has to be find? So equation you have to find, and what is given you write the data. Y intercept m is given. M is what? minus 1. And y intercept so ಯಾವ ಸಿಂಬಲ್ ತಗೊಂಡಿದ್ನಪ್ಪ ನಾನು? C is what they given. It is also in negative.
ನೆಗೆಟಿವ್ ಅಂದ್ರೆ ಏನ್ ಗೊತ್ತಾ, ಈ ವೈ ಇಂಟರ್ಸೆಪ್ಟ್ ನೆಗೆಟಿವ್ ಅಂದ್ರೆ ಅದ್ರ ಮೀನಿಂಗ್ ಯಾರಾದ್ರೂ ಹೇಳ್ತೀರಾ ನೋಡೋಣ ಅದೇನಂತ, ಯಾಕೆ ನೆಗೆಟಿವ್ ಕೊಟ್ಟಿದ್ದಾನೆ ಸರ್? ಯು ಟೋಲ್ಡ್ ದಟ್ ಇಟ್ ಇಸ್ ನಥಿಂಗ್ ಬಟ್ ಅ ಡಿಸ್ಟೆನ್ಸ್, ವೈ ಹ್ಯಾವ್ ಟೇಕನ್ ನೆಗೆಟಿವ್? ನೆಗೆಟಿವ್ ಅಂದ್ರೆ ಏನ್ ಗೊತ್ತಾ, ಅದು ಹೆಂಗಿರುತ್ತೆ ಗೊತ್ತೇನ್ರೋ, ಅದು ಹಿಂಗ್ ಕಟ್ ಆಗಿರುತ್ತೆ. ಅವಾಗ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಾಗುತ್ತೆ, ಇದು ಈ ಡಿಸ್ಟೆನ್ಸ್ ಅಂದ್ರೆ ನಾವು ವೈ ಇಂಟರ್ಸೆಪ್ಟ್ ಅನ್ನೋದು ಅಂದ್ರೆ ನೆಗೆಟಿವ್ ಆಗುತ್ತೆ. ನಮಗೆ ಕೊಟ್ಟಿರುವಂತ ಲೈನು ಆರಿಜಿನ್ ಇಂದ ಕೆಳಗಡೆ ಎಕ್ಸ್ ಅಕ್ಷ ಗಿಂತ ಕೆಳಗಡೆ ವೈ ಅಕ್ಷ ನ ಕಟ್ ಮಾಡಿದ್ರೆ ಅಲ್ಲಿ ಏನದು ವೈ ಇಂಟರ್ಸೆಪ್ಟ್ ನ ನೆಗೆಟಿವ್ ನಲ್ಲಿ ಡಿನೋಟ್ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಓಕೆ, ದಿಸ್ ಇಸ್ ವಾಟ್ -2 ಅರ್ಥ ಅಲ್ವಾ? ಅಷ್ಟೇ. ಈಗ ಏನ್ ಫಾರ್ಮುಲಾ ಯೂಸ್ ಮಾಡ್ತೀರಪ್ಪ? ಸರ್ ಎಕ್ಸ್ ಪ್ಲಸ್ y ವೈ is equal to ಫಾರ್ಮುಲಾ ಏನು? mx plus c. So y is equal to m ಅಂದ್ರೆ ಏನಪ್ಪ? -1 into x plus c is what? Again -2. Simplify this. Y is equal to -x -2. So you always keep x coefficient as positive. ಅವಾಗ ನೀವು ಈ ಕಡೆ ಇರೋದನ್ನ ಫುಲ್ ಈ ಕಡೆ ತಗೊಂಡು ಬರ್ಬೇಕು. -x ಈ ಕಡೆ ಬಂದ್ರೆ ಏನಾಗುತ್ತೆ? +x ಆಯ್ತದೆ. +y ಅಲ್ಲೇ ಇದೆ, +y ಅಲ್ಲೇ ಇದೆ. -2 ಈ ಕಡೆ ಬಂದ್ರೆ ಏನಾಯ್ತದೆ? +2 ಆಯ್ತದೆ. ಅರ್ಥ ಆಯ್ತಾ, ಅರ್ಥ ಆಗ್ಲಿಲ್ವಾ? ಸರ್ ಅರ್ಥ ಆಯ್ತಲ್ವಾ? ಎಸ್. ನೋಟ್ ದಿಸ್. ಸರ್ ಸರ್ is equal to 0. ನೋಟ್ ದಿಸ್. ಸರ್ ಈಕ್ವಲ್ ಟು 0 ಸರ್, ಈಕ್ವಲ್ ಟು 0 ಸರ್. is equal to 0 ಹಾಕಿಲ್ರಿ. ಓಹೋ, ಹಾ ಸರ್ ಥ್ಯಾಂಕ್ಸ್. ಖುಷಿನಪ್ಪ? ಖುಷಿನಾ? ಸರ್ ಎಸ್ ಸರ್ ಎಸ್ ಸರ್ ಅಲ್ಲಲ್ಲ ಏನ್ ಖುಷಿನೋ ಖುಷಿ ಹುಡುಗರ್ಗೆ. ಫುಲ್ ಖುಷಿ ಸರ್. ನೋಡಯ್ಯ ಹುಡುಗನ್ನ, ಮದ್ವೆ ಗಂಡು ನಾಚ್ಕೊಳ ತರ ನಾಚ್ಕತಿಯಲ್ಲ. ಸರ್ ನಿಮ್ಗೆ ಮದುವೆ ಆಗಿದೆ ಸರ್? ಗುಡ್ ಕ್ವಶನ್ ಸರ್, ಹೇಳ್ರಿ. ಡೈರೆಕ್ಟ್ ಶೂಟ್ ಹೊಡಿತಾ ಇದೆಯಲ್ಲ ಮಾರಾಯ. ಇನ್ನ Sir, ಓದ್ತಾ answer ಇದ್ದೀನಿ, ಸಿಗ್ತಾ ಇಲ್ಲ ಯಾವ್ದನ್ನು, ಕಚ್ಕತಾ ಇಲ್ಲ ಯಾವ್ದು. ಓಕೆ, ಸರ್ ಔಟ್ ಆಫ್ ಸಿಲಬಸ್. ಅಲ್ಲಪ್ಪ, ಒಂದು ತಿಳ್ಕೊಳ್ಳಿ, ಗುರು ಮೂಲ, ನದಿ ಮೂಲ, ಋಷಿ ಮೂಲ ಯಾವತ್ತೂ ಹುಡ್ಕಕ್ ಹೋಗ್ಬಾರ್ದು. ಗುರುವಿಂದ ಏನು ತಗೋಬೇಕು. ಓಕೆನಾ? ನದಿ ಮೂಲನೂ ಅಷ್ಟೇ, ಹುಡ್ಕಕ್ ಹೋಗ್ಬಾರ್ದು. ಯಾಕಂದ್ರೆ ನದಿ ಎಲ್ಲೆಲ್ಲಿ ಹರ್ಕೊಂಡ್ ಬಂದಿರುತ್ತೆ ಅಂತ ಗೊತ್ತಾಗ್ಬಿಟ್ರೆ ನೀನು ನೀರೇ ಕುಡಿಯಲ್ಲ ಆಮೇಲೆ. ಓಕೆನಾ? ಹಂಗಾಗಿ ಆ ಮೂಲಗಳನ್ನ ಹುಡ್ಕಕ್ ಹೋಗ್ಬಾರ್ದು. ಈಗ ಬ್ಯಾಡ, ಆಯ್ತು ಬಿಡು, ಅಭಿಮಾನಿಗಳು ಸಂಘ ಕಟ್ಟಿವಂತೆ. ಹಾ, ನಾನು ನೆಕ್ಸ್ಟ್ ಕ್ವಶನ್ ಕೊಡ್ತೀನಿ, ಮಾಡಿ ನೋಡೋಣ. ವೈ ಇಂಟರ್ಸೆಪ್ಟ್ ಕೊಡ್ತೀನಿ, ಏಯ್ ಕೇಳೋ. ವೈ ಇಂಟರ್ಸೆಪ್ಟ್ -4, ಸ್ಲೋಪು 2/3 ಮಾಡು. ನಾನು ಕ್ವಶನ್ ಬರ್ತಿಲ್ಲ, ಫೈಂಡ್ ದ ಈಕ್ವೇಶನ್ ಅಷ್ಟೇ. ವಾಟ್ ಇಸ್ ದ ಕ್ವಶನ್ ಹಿಯರ್? ಫೈಂಡ್ ದ ಈಕ್ವೇಶನ್. ಫಾರ್ಮುಲಾ ಏನು ಸರ್? y is equal to mx. 2x - 3y - 12 = 0. 12 ಬರಲ್ಲ. ತುಂಬಾ ಜನ ಏನ್ ತಪ್ಪು ಮಾಡ್ತೀರಾ ಗೊತ್ತಾ? ಈ 3 ಕ್ರಾಸ್ ಮಲ್ಟಿಪ್ಲೈ ಮಾಡಕ್ ನೋಡ್ತೀರಾ, ದಟ್ ಈಸ್ ರಾಂಗ್. ಏನ್ ಮಾಡ್ಬೇಕು ಗೊತ್ತಾ? ಫಸ್ಟ್ 2x LCM ತಗೋಬೇಕು. ಏನು ಇಲ್ಲ ಅಂದ್ರೆ ಕೆಳಗಡೆ ಏನಿರುತ್ತೆ? 1 ಇರುತ್ತೆ. ಓಕೆ, ಈಗ LCM ತಗೋ. 1 × 2x ಏನಾಗುತ್ತೆ? 2x ಆಯ್ತದೆ. -3 × 4 12 ಆಯ್ತದೆ. ಡಿವೈಡ್ ಬೈ 3 × 1 3 ಆಯ್ತದೆ. ನಾವು ಕ್ರಾಸ್ ಮಲ್ಟಿಪ್ಲೈ. 3y is equal to 2x - 12. ಸೊ ಇವಾಗ ಏನಾಗುತ್ತೆ? 2x, ಈ 2x ಹಂಗೆ ಬರ್ಕೊಂಡೆ, 3y ಈ ಕಡೆ ಬಂದ್ರೆ -3y - 12 is equal to 0.
ಅರ್ಥ ಆಯ್ತಾ? Next question. Find the equation of a line ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ ಸರ್. ಅದೇ ಆನ್ಸರ್ ಬರಲ್ಲ. ಬಿಡು, ಆಮೇಲೆ ನೋಡೋಣ. Find the equation of line. Find the equation of line with intercepts with intercepts 2 and 3 with the find the equation of line with intercept 2 and 3 ಮತ್ತೆ with ಯಾಕೆ ಬಂತು? with intercepts 2 and 3 ಸರ್ ಯಾವ ಇಂಟರ್ಸೆಪ್ಟ್ x and y intercepts ಸರ್ 3x + 2y = 6 with intercepts x and y intercept 2 and 3 respectively. ಇಲ್ಲಿ x intercept 2 ಅಂತ respectively ಅಂತ ಕೊಟ್ರೆ x 2 ಅಲ್ಲ ಏನದು x ಅಂತೀನಿ. ಇಲ್ಲಿ ಎರಡು ಇಂಟರ್ಸೆಪ್ಟ್ ಕೊಟ್ಟಾಗ ಏನಂತ ಹೇಳಿದ್ದೆ ನಾನು? a is equal to what? a plus b by b. Very good. b is equal to what? ನಮಸ್ಕಾರಗಳು. ಈಕ್ವೇಶನ್ ಏನು? x by a y by b is equal to 1. Now x by 2 plus y by 3 is equal to 1. First you take the LCM. 3 into x 3x, 2 into y 2y, all divided by 2 moves 6 is equal to 1. So then 3x plus 2y is equal to cross multiplication ಮಾಡಿದ್ರೆ 6 ಬರುತ್ತೆ. So then 3x plus 2y minus 6 is equal to 0. Is equal to 0. ಇದೆ ನಿಮ್ಮ ಆನ್ಸರ್. ಸರ್ ಈ ತರ ಕ್ವಶನ್ ಕೊಟ್ಟಾಗ ನಾವು ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕೊಂಡು ಯೂಸ್ ಮಾಡ್ಬೇಕಾ? ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿ ಮಾಡೋದು ಹೆಂಗಪ್ಪ? ಮಿಡ್ ಪಾಯಿಂಟ್ ಯಾಕೆ ಮಿಡ್ ಪಾಯಿಂಟ್ ಫಾರ್ಮುಲಾ ಗೊತ್ತಾಯ್ತು ಇಲ್ಲಿ? ಸರ್ ಮಿಡ್ ಪಾಯಿಂಟ್ ಸಿಲೆಬಸ್ ಒಳಗಿಲ್ಲ ಸರ್. ಮಿಡ್ ಪಾಯಿಂಟ್ ಅಲ್ಲನ, ಇದೆಲ್ಲ ಈ ಬೇಸಿಕ್ ಕೋಆರ್ಡಿನೇಟ್ ಸಿಸ್ಟಮ್ ನಲ್ಲಿ ಬರ್ಬೇಕಾದಂತ ಮಿಡ್ ಪಾಯಿಂಟ್ ಅಲ್ಲ. ಮಿಡ್ ಪಾಯಿಂಟ್ ಸಿಲೆಬಸ್ ಅಲ್ಲಿ ಅನ್ನೋದಕ್ಕಿಂತ ಮಿಡ್ ಪಾಯಿಂಟ್ ಇಸ್ ಅ ಬೇಸಿಕ್ ಟರ್ಮ್ಸ್. ಅವೆಲ್ಲ ಗೊತ್ತಿದ್ದು ಇಲ್ಲಿ ಮಾಡ್ತೀವಲ್ಲ, ಇಲ್ಲಿ ಯಾಕೆ ಮಿಡ್ ಪಾಯಿಂಟ್ ಬಂತು ಅಂತ ಸೊ ಐ ಡೋಂಟ್ ನೋ. ಓಕೆ, ಈಗ ಇದನ್ನ ಡೈರೆಕ್ಟ್ ಆಗಿ ಹೇಳಕ್ಕೂ ಒಂದು ಶಾರ್ಟ್ ಕಟ್ ಇದೆ. ಇದನ್ನ ಡೈರೆಕ್ಟ್ ಆಗಿ ಕೂಡ ಹೇಳ್ಬೋದು. ವಿ ಹ್ಯಾವ್ ಎ ಶಾರ್ಟ್ ಕಟ್. ಹೇಳ ಅದು ಅದನ್ನೇ ಸಿಂಪ್ಲಿಫೈ ಮಾಡಿದ್ರು ಆಗುತ್ತೆ. ಜನರಲ್ ಈಕ್ವೇಶನ್ ಇದೆಯಾ, ಅದನ್ನ ಸಿಂಪ್ಲಿಫೈ ಮಾಡಿದ್ರು ಆಗುತ್ತೆ. ಅಲ್ಲೇ ಬರ್ಸ್ಬಿಡ್ಲಾ? ಅಲ್ಲೇ ಬರ್ಸ್ಬಿಡ್ತೀನಿ ಶಾರ್ಟ್ ಕಟ್ ಅಂತ ಹೇಳ್ಬಿಟ್ಟು. ಸುಮ್ನೆ ಯಾಕೆ ರಿಸ್ಕ್? ಇಲ್ಲೇ ಬರ್ಸ್ಬಿಡ್ಲಾ ಶಾರ್ಟ್ ಕಟ್ ಅಂತ? ಇದು ಯಾವ್ದೋ ಸಾಂಗ್ ಇದು ನೋಡಿಗ. bx ಸಿಂಪ್ಲಿಫೈ ಮಾಡು. ಎಲ್ಸಿಎಂ ತಗೋ. b ಇಂಟು x bx ಪ್ಲಸ್ a ಇಂಟು y ay. ಬೇಡ ಬೇಡ, ಅಲ್ಲೇ ಬರುತ್ತೆ. ಸುಮ್ನೆ ರಿಸ್ಕ್ ಯಾಕೆ? ಯಾಕೆ ಅಲ್ಲೇ ಮಾಡಕ್ ಹೋದ್ರೆ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಇದಾಗುತ್ತೆ. ನೋಟ್ ಅಂತ ಹಾಕೊಂಡು ಇಲ್ಲೇ ಬರ್ಕೊಳ್ಳಿ. ನೋಟ್ ಶಾರ್ಟ್ ಕಟ್. ಅಂದ್ರೆ ಇಂಟರ್ಸೆಪ್ಟ್ ಕೊಟ್ಟಾಗ ಡೈರೆಕ್ಟ್ ಆಗಿ ಆನ್ಸರ್ ಬರೆಯೋದು ಹೆಂಗೆ ಅಂತ ಹೇಳ್ಬಿಡಿ. ನೋಡೀಗ
ಯಾವತ್ತು ಕೂಡ ಹೆಂಗ್ ಬರಿಬೇಕಂತ ಅಂದ್ರೆ if x-intercept ಸರ್ ಅಡ್ಡದಾರಿ ಅಂತ ಬರೀರಿ ಸರ್ ಅರ್ಥ ಆಗಲ್ಲ. ಹಾ ಹಾ ಅಡ್ಡದಾರಿ x-intercept ನ ಏನಂತ ಅನ್ಕೊಂತೀನಿ a, y-intercept ನ b ಅಂತ ಅನ್ಕೊಂಡ್ರೆ ಡೈರೆಕ್ಟ್ ಆಗಿ ಹೆಂಗ್ ಬರೆಯೋದು ಅಂತಂದ್ರೆ ನೆನ್ಪಿಟ್ಕೋ y-intercept ನ ಬರ್ಕ ಫಸ್ಟ್. y-intercept ಏನ್ ಕೊಟ್ಟಿರ್ತಾನೋ ಅದನ್ನ ಬರ್ಕ, ಅದ್ರ ಪಕ್ಕದಲ್ಲಿ x ಬರ್ಕ. ಕ್ಲಿಯರಾ? y-intercept ಏನ್ ಕೊಟ್ಟಿರ್ತಾನೆ ಅದನ್ನ ಬರ್ಕೊಂಡು x ಬರ್ಕ, ಪ್ಲಸ್ ಹಾಕು. x-intercept ಏನ್ ಕೊಟ್ಟಿರ್ತಾನೋ ಬರ್ಕ, ಅದ್ರ ಪಕ್ಕದಲ್ಲಿ y ಹಾಕು. ಇಲ್ಲಿ ಮೈನಸ್ ಹಾಕ್ಬಿಟ್ಟು ಇವೆರಡನ್ನು ಮಲ್ಟಿಪ್ಲೈ ಮಾಡು, x ಮತ್ತೆ y ಮಲ್ಟಿಪ್ಲೈ ಮಾಡ್ಬಿಡು. a ಇಂಟು b ಇಸ್ ಈಕ್ವಲ್ ಟು 0. ಓಕೆ, ಈಗ ಎಕ್ಸಾಂಪಲ್ ತಗೊಂಡಾಗ ನಿಮಗೆ ಸಿಂಪಲ್ ಆಗುತ್ತೆ ನೋಡಿ. ಈಗ ಎಕ್ಸಾಂಪಲ್ ತಗೊಂತೀನಿ, ವೆರಿ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಂತೀನಿ ನೋಡಿ ಈಗ. ಓಕೆ, ಸೊ x-intercept ಇಸ್ x-intercept 2 ಬಂತು. ಸೊ y-intercept 1 ಬಂತು ಅಂತ ಇಟ್ಕೋ. ಡೈರೆಕ್ಟ್ ಆಗಿ ಆನ್ಸರ್ ಹೇಳೋದು ಹೆಂಗೆ ಅಂತ ಅಂದ್ರೆ, ಆನ್ಸರ್ ಅವೆಲ್ಲ ಬರ್ಕೊಂಡ್ ಕೂತ್ಕೊಳಕ್ ಹೋಗ್ಬಾರ್ದು ಎಕ್ಸಾಮ್ ಅಲ್ಲಿ. a x by a y by b ತಲೆಗಳನ್ನ ಕೆಡಿಸ್ಕೊಳ್ಳೋದು. ನೋಡಿ ಟಕ್ ಅಂತ ಹೇಳೋದು ಹೆಂಗೆ ಅಂತ ಅಂದ್ರೆ, ಫಸ್ಟ್ y-intercept ಏನಿದೆ ಅಲ್ಲಿ 1 ಇಂಟು ಎಕ್ಸ್, y-intercept ಬರ್ಕೊಂಡು ಪಕ್ಕದಲ್ಲಿ ಎಕ್ಸ್ ಬರ್ಕೋಬೇಕು, ಪ್ಲಸ್ x-intercept ಬರ್ಕೊಂಡು ಪಕ್ಕದಲ್ಲಿ y ಬರ್ಕೋಬೇಕು, ಮೈನಸ್ ಹಾಕೊಂಡು 2 1 2 is equal to 0. So that is x plus 2y minus 2 is equal to 0. ಅಂದ್ರೆ ನೀವು ಲೆಂತಿ ಪ್ರಾಸೆಸ್ ನ ಕಡಿಮೆ ಮಾಡ್ಬೇಕು ಆಕ್ಚುಲಿ. ಸೊ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಹೇಳ್ಕೊಡ್ತಾ ಇರೋದು. ಅಂದ್ರೆ ಆ ಮೆಥಡಾಲಜಿಗಳನ್ನ ಅರ್ಥ ಮಾಡ್ಕೊತಾ ಹೋಗಿ. ಸರ್ ಏನ್ ಹೇಳ್ತಾವ್ರೆ, ಏನಾದ್ರು ನೆಗೆಟಿವ್ ಅಲ್ಲಿ ಬಂದಿದ್ರೆ ಏನಪ್ಪಾ? ಹಾ, ನೆಗೆಟಿವ್ ಕೇಳಿದ್ರು ಮಾಡೋಣ. ಈಗೊಂದು ಮಾಡೋಣ ಹೇಳಪ್ಪ ಶಂಕರಪ್ಪ ರಾಜಪ್ಪ. x-intercept -2, y-intercept 4 ಅಂತ ಅನ್ಕೋಣ. ವಾಟ್ ಇಸ್ ದ ಆನ್ಸರ್? ನೆಗೆಟಿವ್ ಅನ್ನ ಕೊಡ್ಲಿ ಪಾಸಿಟಿವ್ ಅನ್ನ ಕೊಡ್ಲಿ ತಲೆನೆ ಕೆಡಿಸ್ಕೊಳ್ಳಲ್ಲ ನಮ್ಮ ಹುಡುಗರು. ಫಸ್ಟ್ y-intercept ಏನಿದೆ? 4 ಇದೆ, ಪಕ್ಕದಲ್ಲಿ x ಹಾಕೋ, ಪ್ಲಸ್ y-intercept ಏನಿದೆ, x-intercept ಏನಿದೆ? -2 ಇದೆ, ಪಕ್ಕದಲ್ಲಿ y ಹಾಕೋ, ಮೈನಸ್ ಹಾಕೋ, ಇವೆರಡು ಮಲ್ಟಿಪ್ಲೈ ಮಾಡು. -2 ಇಂಟು 4 ಎಷ್ಟು? -8 is equal to 0. ಸಿಂಪ್ಲಿಫೈ ಮಾಡಪ್ಪ. 4x -2y ಇಂಟರ್ಸೆಪ್ಟ್ ಮೈನಸ್ ಹಾಕೊಳ್ಳಿ. ಇದು ಆನ್ಸರ್ ಕರೆಕ್ಟ್ ರಾಂಗ? ಮೈನಸ್ ಸರ್ ಹಾಕಿದಾರಲ್ವ ಅಲ್ಲಿ? ಅಲ್ಲ y-intercept ಅಲ್ಲಿ ಮೈನಸ್ ಹಾಕಿದ್ರೆ ಅದು ನೀನು ಮಾಡ್ಕೊಂಡು ನೋಡು ಬರುತ್ತೆ. ಅವು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತದೆ ಇಲ್ಲಿ, ಅರ್ಥ ಆಯ್ತಾ? ಇದನ್ನ ಇನ್ನೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ತಾನೆ. 2 is ಕಾಮನ್. ಇಫ್ ಐ ಟೇಕ್ 2 ಕಾಮನ್, ನಿಮ್ಗೆ 2x minus y plus 4 is equal to 0. ಇದು ಕೂಡ ಆನ್ಸರ್ ಬರುತ್ತೆ. ಆ 2 ಕಾಮನ್ ತೆಗೆದಿದ್ದು ಆ ಕಡೆ ಕಳಿಸಿದ್ರೆ 0 ಆಯ್ತದೆ. ಓಕೆನಾ? ಈ ತರ ಕೊಡು. ಅರ್ಥ ಆಯ್ತೇನಪ್ಪ? ಹಾ ಸರ್. ನೆಕ್ಸ್ಟ್ ಹೆಡ್ಡಿಂಗ್ ಏನಂತ ಇದೆಯಪ್ಪ? ಎಸ್ ಸರ್. ಸರ್ ಜನರಲ್ ಇಕ್ವೇಶನ್. ಜನರಲ್ ಇಕ್ವೇಶನ್ ಆಫ್ ಲೈನ್ ಬರಿಯಪ್ಪ ಜನರಲ್ ಈಕ್ವೇಶನ್ ಬರಿಯಪ್ಪ. ಜನರಲ್
general equation of a line. General equation of a line. ಯೂಶಲಿ ನೋಡೋದಿಕ್ಕೆ ಜನರಲ್ ಈಕ್ವೇಶನ್ ಹೆಂಗಿರುತ್ತೆ ಅಂತ ಅಂದ್ರೆ ಹಿಂಗಿರುತ್ತೆ. ಹೆಂಗೆ ಅಂತಂದ್ರೆ ಇದ್ರ ನೋಡಕ್ ಹೆಂಗಿರುತ್ತೆ ಅಂತಂದ್ರೆ ನೋಡ್ಬಿಡ್ರಪ್ಪ, ಕ್ಯಾಪಿಟಲ್ ಆದ್ರೂ ಬರ್ಕೋ, ಸ್ಮಾಲ್ ಆದ್ರೂ ಬರ್ಕೋ, ಇಟ್ ಇಸ್ ಅಪ್ ಟು ಯು, ನಿನಗೆ ಬಿಟ್ಟಿದ್ದು. ನಾನು ಕ್ಯಾಪಿಟಲ್ ಬರ್ಕೋತೀನಿ ಸ್ವಲ್ಪ ನೋಡಕ್ ಡಿಫ್ರೆಂಟ್ ಆಗಿರ್ಲಿ ಅಂತ. by ಪ್ಲಸ್ ಕ್ಯಾಪಿಟಲ್ ಸಿ ಇಸ್ ಈಕ್ವಲ್ ಟು 0. ಇದನ್ನ ನಾವು ಜನರಲ್ ಈಕ್ವೇಶನ್ ಅಂತ ಕರಿತೀವಿ. ಯಾವ್ದಾದ್ರು ಒಂದು ನೋಡಕ್ ಹಿಂಗ್ ಕೊಟ್ಟ ಅಂತ ಅಂದ್ರೆ ಏನಪ್ಪಾ ಅದು ಅಂತ, ಏನಪ್ಪಾ ಇದು ಅಂತ ಕೇಳಿದ್ರೆ ನೀವೇನಂತ ಹೇಳ್ಬೇಕು? ಸರ್ ಅದ್ ಲೈನು ಸರ್ ಅಂತ ಹೇಳ್ಬೇಕು. ಅರ್ಥದಲ್ವಾ? ಏನಪ್ಪಾ ಇದು? ಲೈನು. ಓಕೆ, ಲೈನು. ಈ ತರ ನೋಡಕ್ ಯಾವುದೇ ಒಂದು ಈಕ್ವೇಶನ್ ಇದ್ದಾಗ ಅದನ್ನ ಲೈನ್ ಅಂತ ಕರಿತೀವಿ. ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್. ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್ ರೆಪ್ರೆಸೆಂಟ್ಸ್ ಸ್ಟ್ರೈಟ್ ಲೈನ್ ಅಂತ ಹೇಳ್ತೀವಿ. ಓಕೆನಾ? ಎಕ್ಸ್ ಪಕ್ಕದಲ್ಲಿ ನಂಬರ್ ಇರುತ್ತೆ, ವೈ ಪಕ್ಕದಲ್ಲಿ ನಂಬರ್ ಇರುತ್ತೆ, ಒಂದು ಕಾನ್ಸ್ಟೆಂಟ್ ಇರುತ್ತೆ. ಈ ತರ ಇತ್ತು ಅಂತ ಅಂದ್ರೆ ಎಕ್ಸ್, ಎ ಬಿ ಸಿ ಆರ್ ಎನಿ ರಿಯಲ್ ನಂಬರ್ಸ್. ಓಕೆನಾ? ಇಲ್ಲಿ ಬರ್ಕೋಬೇಕು, ವೇರ್ ಎ ಕಾಮ ಬಿ ಕಾಮ ಸಿ ಆರ್ ಎನಿ ನಂಬರ್ಸ್. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ 2x minus 3y plus 4 is equal to 0. ಏನಪ್ಪಾ ಇದು? ಲೈನ್. ಓ ಮೈ ಗಾಡ್, ಶೂಟ್ ಹೊಡೆದ್ಬಿಟ್ಟ ಕಣ, ಡೈರೆಕ್ಟ್ ಆಗಿ ಎದೆಗೆ ಹೊಡೆದ್ಬಿಟ್ಟ ಯಾರು. ಸ್ಟ್ರೈಟ್ ಲೈನ್ ಅಂತ. ಲೈನ್ ಇನ್ ದ ಸೆನ್ಸ್ ಸ್ಟ್ರೈಟ್ ಲೈನ್ ಕಣಜ. ದೊಡ್ಡ ಲೈನು ಅಂತ ಇರೋದು ಇರ್ತವೇನೆ, ಕ್ರಾಸ್ ಲೈನ್ ಅಂತ ಇರ್ತವೆ. ಲೈನ್ ಇನ್ ದ ಸೆನ್ಸ್ ಸ್ಟ್ರೈಟ್ ಲೈನ್. ಆದ್ರೂ ಯಾರೋ ಟೆಕ್ನಿಕಲ್ ಪರ್ಸನ್ ಇರ್ಬೇಕು ಈ ತರ ಮಾತಾಡಿದಾನೆ ಅಂದ್ರೆ. ಎಸ್, ಓಕೆ. √3x minus 3√3y minus 1 is equal to 0. ಏನಿದು? ಸ್ಟ್ರೈಟ್ ಲೈನ್. ಓಕೆ, ಸ್ಟ್ರೈಟ್ ಲೈನ್, ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್. ಎ ಬಿ ಸಿ ಬರೆಯೋದು ನಮಗೆ ಗೊತ್ತಿರ್ಬೇಕು. ಇಲ್ಲಿ ಎ ಅಂದ್ರೆ ಏನಾಗುತ್ತೆ ಇದರಲ್ಲಿ? 2, ಬಿ ಅಂದ್ರೆ 2, 3 ಮೈನಸ್ ಮೈನಸ್ ಕೂಡ ತಗೋಬೇಕು. ಸಿ ಅಂದ್ರೆ 4 ಎ √3 ಬಿ minus 3 -1. ಓಕೆನಾ? ಆ ತರ ಒಂದು ಈಕ್ವೇಶನ್ ಕೊಟ್ರೆ ಯು ಶುಡ್ ನೋ ಹೌ ಟು ಎಕ್ಸ್ಟ್ರಾಕ್ಟ್ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ. ಕ್ಲಿಯರ್? ಓಕೆ ಸರ್. ಎಸ್. ನೆಕ್ಸ್ಟ್ ಈಗ ಬರೋಣ ಮ್ಯಾಟರ್ಗೆ. ಎಲ್ಲಿಗೆ? ಟು ಫೈಂಡ್ slope, x-intercept, y-intercept, ಎಲ್ಲಿಂದ? From the general equation. ಜನರಲ್ ಈಕ್ವೇಶನ್ ಕೊಟ್ಟಿರ್ತಾನೆ ಅವನೇನೇನೆ, ಅದರಿಂದ ಏನೇನ್ ಕಂಡಿಬೇಕು? ಸ್ಲೋಪ್ ಕಂಡಿಬೇಕು, ಎಕ್ಸ್ ಇಂಟರ್ಸೆಪ್ಟ್ ಕಂಡಿಬೇಕು, ವೈ ಇಂಟರ್ಸೆಪ್ಟ್ ಕಂಡಿಬೇಕು. ಓಕೆನಾ? ಎಲ್ಲಿಂದ? ಜನರಲ್ ಈಕ್ವೇಶನ್ ಇಂದ. ಡೈರೆಕ್ಟ್ ಆಗಿ ಬರೀತೀನಿ ನಾನು, ಕರೆಕ್ಟ್ ಆಗಿ ನೆನ್ಪಿಟ್ಕೋ ರಾಜು. ಓಕೆನಾ? ಜನರಲ್ ಈಕ್ವೇಶನ್ ನೋಡಕ್ ಹೆಂಗಿರುತ್ತೆ? ax plus by plus b is equal to 0. ಇದು ಜನರಲ್ ಈಕ್ವೇಶನ್ ಅಲ್ವೇನಪ್ಪ? ಇದಕ್ಕೆ ಒಂದು ಈ ತರ ಒಂದು ಬಾಕ್ಸ್ ಹಾಕೋ. ಓಕೆ, ಈ ಈಕ್ವೇಶನ್ಗೆ ನಾನು ಒಂದೊಂದೇ ಕಂಡಿಡ್ತಾ ಹೋಗ್ತೀನಿ. ಓಕೆನಾ? ಒಂದು, ಐ ಕ್ಯಾನ್ ಫೈಂಡ್ ದಿ ಸ್ಲೋಪ್ ಫ್ರಮ್ ದಿಸ್. ಸ್ಲೋಪ್. ಓಕೆ, ಸ್ಲೋಪ್ ಫಾರ್ಮುಲಾ ಏನಪ್ಪ? ಎಂ ಕಂಡುಹಿಡಿಬಹುದಂತೆ. ಫಾರ್ಮುಲಾ ಬಂದ್ಬಿಟ್ಟು -a/b. ಫಾರ್ಮುಲಾ ಬಯಟ್ ಹೊಡ್ಬಿಡ್ಬೇಕು, ಇವಾಗಲೇ ಬಯಟ್ ಹೊಡ್ಬಿಡ್ಬೇಕು. ಸ್ಲೋಪ್ ಫಾರ್ಮುಲಾ ಏನು? -a/b ಅಂತ. ಸ್ಲೋಪ್ ಫಾರ್ಮುಲಾ ಬಂದ್ಬಿಟ್ಟು -a/b.
ಅಂದ್ರೆ ಒಂದು ಈಕ್ವೇಶನ್ ಕೊಟ್ಬಿಟ್ಟು ಸ್ಲೋಪ್ ಕಂಡಿಡಿ ಅಂತಂದ್ರೆ ಟಕ್ ಅಂತ ಹೇಳ್ಬೇಕು, ಮೈನಸ್ ಎ ಬೈ ಬಿ ಮಾಡಿದ್ರೆ ಸ್ಲೋಪ್ ಸಿಗುತ್ತೆ. ನಾವ್ ಇಲ್ಲಿವರೆಗೂ ಏನ್ ಮಾಡಿದ್ವಿ ಅಂತ ಅಂದ್ರೆ ಸ್ಲೋಪ್ ಕೊಡ್ತಿದ್ದ, ಪಾಯಿಂಟ್ ಕೊಡ್ತಿದ್ದ, ಸ್ಲೋಪ್ ಕೊಡ್ತಿದ್ದ, ಇಂಟರ್ಸೆಪ್ಟ್ ಕೊಡ್ತಿದ್ದ, ಅದ್ರನ್ನೆಲ್ಲ ಯೂಸ್ ಮಾಡ್ಕೊಂಡು ನೀನು ಈಕ್ವೇಶನ್ ಕಂಡು ಹಿಡಿತಿದ್ದೆ. ಈಗ ರಿವರ್ಸ್ ಹೋಗ್ತಾ ಇದೀವಿ. ಈಗ ಈಕ್ವೇಶನ್ ಅವನು ಕೊಡ್ತಾನೆ, ಅದ್ರದ್ದು ಸ್ಲೋಪ್ ಎಷ್ಟು, ಎಕ್ಸ್ ಇಂಟರ್ಸೆಪ್ಟ್ ಎಷ್ಟು, ವೈ ಇಂಟರ್ಸೆಪ್ಟ್ ಎಷ್ಟು, ಅದನ್ನೆಲ್ಲ ಕಂಡು ಹಿಡಿತಾ ಇದ್ಯಾ. ಅರ್ಥ ಆಗ್ತಿದ್ಯಾ? ಸ್ಲೋಪ್ ಫಾರ್ಮುಲಾ ಗೊತ್ತಾಯ್ತು ಈಗ ರಾಜು. ನೆಕ್ಸ್ಟ್ ಯಾವ್ದಪ್ಪ? ಎಕ್ಸ್ ಇಂಟರ್ಸೆಪ್ಟ್. ಮೈನಸ್ ಸಿ ಬೈ ಎಕ್ಸ್ ಇಂಟರ್ಸೆಪ್ಟ್ ಫಾರ್ಮುಲಾ ಮೈನಸ್ ಬಂದ್ಬಿಟ್ಟು ಬಿ ಬೈ ವೆರಿ ಗುಡ್. ಮೈನಸ್ ಸರ್ ಮೈನಸ್ ಬಿ ಬೈ ಬಿ ಬೈ ಮೈನಸ್ ಸಿ ಬೈ ಎ ಮೈನಸ್ ಸಿ ಬೈ ಮೈನಸ್ ಸಿ ಬೈ ಎ ಅದು ವೈ ಕರೆಕ್ಟ್ ಆಗಿ ನೋಡ್ರು. ಸರ್ ಮೈನಸ್ ಮೈನಸ್ ಸಿ ಬೈ ಎ ಸರ್. ಸರ್ ಬಿ ಬೈ ಎ ಸರ್ ಮೈನಸ್ ಸಿ ಬೈ ಎ ಸಿ ಬೈ ಎ ಮೈನಸ್ ಸಿ ಬೈ ಎ. ಸರ್ ಪಕ್ಕ ಆನ್ಸರ್ ಮೈನಸ್ ಸಿ ಬೈ ಎ. ಕ್ಲಾಸಿಗೆ ಬಿಟ್ಟಿದ್ರೆ ನಿಜವಾಗ್ಲು ರೊಚ್ಚಿಗೆ ದಾಳ ಇನ್ನೇನು ಕೊಡ್ಲಿ ಮಚ್ಚು ಇಲ್ಲ ಆರೇ sir. ಚಿಲ್ಕೆ ಎಲ್ಲ ತಗೊಂಬತ್ತೀರಿ ಕಣ್ರು. ಮೈನಸ್ ಸಿ ಬಂದ್ಬಿಡ್ಬೇಕು ಬೈ ಎ. ಇದು ಓಕೆ ಮೈನಸ್ ಸಿ ಬೈ ಬಿ ಸರ್ ಮೈನಸ್ ಸಿ ಬೈ Minus C by B. ಏಯ್ ಮೈನಸ್ ಸಿ ಬೈ ಬಿ. ರೊಚ್ಚಿಗೆದಿದ್ದೀರಾ? ಅಪ್ ಮಾಡ್ರಿ ಎಲ್ರದು. ಸರ್ ಮೈನಸ್ ಸಿ ಬೈ ಅರ್ಥ ಆಯ್ತೇನಪ್ಪ? ಏನ್ ಮಾಡ್ತಿರೋ ಗೊತ್ತಿಲ್ಲ, ಇದು ಡಯಾಗ್ರಾಮ್ ನೆನ್ಪಿಟ್ಕೊಳ್ಳಿ, ಕರೆಕ್ಟ್ ಆಗಿ ಫಾರ್ಮುಲಾ ಬಾಯ್ ಹೊಡ್ತಿದ್ದೆ. ಆಯ್ತಾ? ಈಗ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ಈಕ್ವೇಶನ್ ಕೊಡ್ತೀನಿ. ಐ ಗಿವ್ ಯು ಅನ್ ಈಕ್ವೇಶನ್. ಯು ಹ್ಯಾವ್ ಟು ಫೈಂಡ್ ಆಲ್ ದ ತ್ರೀ: ಸ್ಲೋಪ್, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್. ಆಲ್ ದ ಥಿಂಗ್ಸ್ ಯು ಹ್ಯಾವ್ ಟು ಫೈಂಡ್. ಓಕೆ, ಫಸ್ಟ್ ಒನ್. ಓಕೆ, 2x minus 3y plus 4 is equal to 0. ಹೇಳು. 2/3 slope. ಸ್ಲೋಪ್ ಹೇಳು. ಸರ್ 2/3 2 by 1. First of all, you write all the things. What is a here? 2 sir. 2 B is what? minus 3 3 sir minus 3. C is what? 4. 4 Now tell me one by one. What is slope? Minus 2/3 sir. Minus A by B. Correct ಬರಿಲ್ಲ ನಾನು? by 3 A by B. 2 by 3 A 2 by 3. 2 by 1. 2 by 3. X intercept. minus 4 by X formula ಏನು? Minus C. Minus C is what? 4 by A. A is what? 2. Which is minus 2. minus 2. Y intercept is what? 4 by 3. 4 by Minus C by B. Minus C by B. B is what? minus Which is minus 3. 4 by 3. ಸರ್ ಕಡ್ತಾ ಹೊಡಿಬೇಕಾ ಸರ್? ಆಪ್ ಮಾಡ್ರ, ಮ್ಯೂಟ್ ಮಾಡಲ್ಲ, ದಯವಿಟ್ಟು ಮ್ಯೂಟ್ ಮಾಡ್ರೋ. ನಿಮ್ ಸಾಷ್ಟಾಂಗಕ್ಕೂ ಒಂದ್ ನಮಸ್ಕಾರ ಹೊಡ್ಬಿಡ್ತೀನಿ, ಕಳ್ಸ್ಬಿಡ್ರ ವಾಟ್ಸ್ಆಪ್ ಅಲ್ಲಿ ಫೋಟೋ ಹಾಕಿ ಇಟ್ಕೊಂಡ್ಬಿಡ್ತೀನಿ ಇಲ್ಲೇ ಎಲ್ಲಾದ್ರೂ ಒಂದ್ ಕಡೆ. ಸರ್ ಒಂದ್ ನಿಮಿಷ. What is A here? 1 by root. Yeah. One by 3.
√3 and √3 cancel. Minus minus cancel is equal to ಏನು ಬರುತ್ತೆ? ಸರ್ 3. Minus c by minus c. C is what? Minus 1. ಅರ್ಥ ಮಾಡ್ಕೊ, ಮೈನಸ್ ಸಿ ಅಂದ್ರೆ ಮೈನಸ್ ಆಫ್ ಮೈನಸ್ ಬರುತ್ತೆ. ಬೈ a is what? √3. So which is 1 by √3. Third one. Y ಸ್ಲೋಪ್ intercept. 1/3 ಹೆಂಗ್ ಗೊತ್ತು? ಆಮೇಲೆ ಲವ್ √3 ಕ್ಯಾನ್ಸಲ್ ಆಗಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ 1/3 ಬರುತ್ತೆ ಅಂತಮ್ಮ. Y intercept minus c by b minus c by b. B is what? 3√3, which is minus into minus plus ಆಗುತ್ತೆ, ಮೈನಸ್ ಉಳ್ಕೊಳ್ಳುತ್ತೆ, minus 1/3√3. ಅರ್ಥ ಆಯ್ತೇನಪ್ಪಾ? ಎಸ್ ಸರ್. ನೆಕ್ಸ್ಟ್ ಈಕ್ವೇಶನ್ ಬರ್ಕ ಹೇಳ್ತೀನಿ. 5x minus 3y plus 9 is equal to 0. 5x minus 3y 5x minus 3y plus 9 is equal to 0. ಇವೆರಡಕ್ಕೂ ಮಾಡ್ಬಿಡಿ ಸಾಕು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. x plus y plus 1 is equal to 0. Sir, ಸರ್ slope ಸ್ಲೋಪ್ 5/3. 5/3. a ಎಷ್ಟಾಗುತ್ತೆ ಬರ್ಕೊಳ್ಳಿ, b ಎಷ್ಟಾಗುತ್ತೆ ಬರ್ಕೊಳ್ಳಿ, c ಎಷ್ಟಾಗುತ್ತೆ ಬರ್ಕೊಳ್ಳಿ. ಸೊ ಫಸ್ಟ್ ಒನ್, ಸ್ಲೋಪ್ m is equal to minus a by b minus a by minus 3, which is equal to 5/3. Second one, x-intercept ಸರ್ minus 9/5. 9/5. Minus 9/5. minus c by 9/4. Minus 3. Only 3. Plus 3. minus 9 by minus 3 ಆಗುತ್ತೆ, which is 3 sir. which is equal to again 3. Good. What is a here? ಸರ್ x by y minus x by y. 1. ಎಲ್ಲ 1. Minus 1 ಬರುತ್ತೆ. Minus a by b, which is equal to what? Minus 1. Minus. ಎಲ್ಲ minus 1. X-intercept is equal to minus c by a. ಅರ್ಥ ಆಯ್ತಲ್ವಪ್ಪ? ಎಸ್ ಸರ್. ಸ್ಲೋಪ್ ನ ನೀವು ಕ್ಯಾಲ್ಕುಲಸ್ ಯೂಸ್ ಮಾಡ್ಕೊಂಡು ಕಂಡುಹಿಡಿಬಹುದು. ಓಕೆನಾ? ಈಕ್ವೇಶನ್ ನ ಕ್ಯಾಲ್ಕುಲೇಷನ್ ಯೂಸ್ ಮಾಡ್ಕೊಂಡು ಕಂಡುಹಿಡಿಬಹುದು. ಹೆಂಗೆ ಅಂದ್ರೆ ಯು ಜಸ್ಟ್ ಡಿಫ್ರೆನ್ಶಿಯೇಟ್ ದಿಸ್. ಅಂದ್ರೆ ನೋಡೀಗ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ ಅದೇ ಸ್ಲೋಪ್ ಆಗುತ್ತೆ. ನೋಡೀಗ ವಾಟ್ ಇಸ್ ದ ಈಕ್ವೇಶನ್ ಗಿವನ್? ಇಟ್ ಇಸ್ x plus y plus 1 is equal to 0 ಅಲ್ವಾ? ಸೊ ಏನು ಇಷ್ಟೊಂದು ಫೋನ್ಸ್ಗಳು. ಓಕೆ, ಇದನ್ನು ಡಿಫ್ರೆನ್ಶಿಯೇಟ್ ಮಾಡು. x ಗೆ ಡಿಫ್ರೆನ್ಸ್ ಏನು? 1. y ಗೆ ಡಿಫ್ರೆನ್ಸ್ ಏನು? dy by dx. Plus 1 is equal 1 ಗೆ ಡಿಫ್ರೆನ್ಸ್ ಏನು? 0 is equal to 0. So what will be our dy by dx? -1. This is equal to m. ಸ್ಲೋಪ್ ಅಂಡ್ ಇದ್ರಲ್ಲಿ ಹೇಳ್ಕೊಟ್ಟಿದ್ದೀನಿ, ನೆನಪಿದ್ಯಾ? dy by dx ಏನ್ ಬರ್ತಿರುತ್ತೆ ಅದೇ ಸ್ಲೋಪ್. ಓಕೆ,
ಡಿಫ್ರೆನ್ಸಿಯೇಷನ್ ಇಂದನೂ ಕೂಡ ನಾವು ವಿ ಕ್ಯಾನ್ ಫೈಂಡ್ ದಿ ಸ್ಲೋಪ್. ಅರ್ಥದಲ್ವಾ? ಈಗ ಇನ್ನೊಂದು ಯಾವ್ದೋ ಒಂದು ಎಕ್ಸಾಂಪಲ್ ತಗೋ, ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗ್ಬೇಕು ಅಂತ ಇನ್ನೊಂದು ಎಕ್ಸಾಂಪಲ್ ತಗೋ. 2x minus 3y plus 4 is equal to 0. ಇದಕ್ಕೆ ಸ್ಲೋಪ್ ಕಂಡಿಡಿರಿ ಅಂತಂದ್ರೆ ಯು ಕ್ಯಾನ್ ಡಿಫ್ರೆನ್ಶಿಯೇಟ್ ಆಲ್ಸೋ. ಡಿಫ್ರೆನ್ಶಿಯೇಟೆಡ್ 2 as it is ಹಂಗೆ ಬರುತ್ತೆ, x differentiation 1 minus 3 into y differentiation is what? dy by dx plus 0 is equal to 0. Minus 3 dy by dx is equal to 2 into 1 2 plus 2 ಈ ಕಡೆ ಬಂದ್ರೆ minus Minus 2 ಆಗುತ್ತೆ. So dy by dx is what? minus 2 by Minus 3 2 by minus 3 which is equal to 2 by 3. This is your dy by dx. That is nothing but your m. Yeah. ಸರ್ ಅದು ಇದಕ್ಕೆ ಮಾಮೂಲಿ ಫಾರ್ಮುಲಾ ಹಾಕಿದ್ರೆ ನಿಮ್ಗೆ ಅದೇ ಮಲ್ಟಿಪ್ಲೈ ಆಗುತ್ತಲ್ಲ 3 ಈ ಸೈಡ್ ರೈಟ್ ಸೈಡ್ ಬಂದ್ರೆ ಮಲ್ಟಿಪ್ಲೈ ಆಗುತ್ತೆ. ಕೆಳಗಡೆ ಇಂಟು ಇದ್ರೆ ಕೆಳಗಡೆ ಹೋಗುತ್ತೆ. ಓಕೆ ಸರ್, ಓಕೆ. ಇಲ್ಲಿ ಇಂಟು ಇದ್ರೆ ಹಿಂಗ್ ಕೆಳಗಡೆ ಹೋಗುತ್ತೆ ಈಚ್ಕೊಂಡು. ಸರ್ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಅದೆಲ್ಲ ಕಷ್ಟ ಸರ್, ಇದ್ರಲ್ಲಿ ಮಾತ್ರ ಈಸಿಯಾಗಿ ಮಾಡ್ಬೋದು. ಹೌದಪ್ಪ. ಓ ಇದು ಬೇಡ ಹಂಗಾರೆ, ಡೋಂಟ್ ರೀಡ್ ದಿಸ್. ಬೇಡ ಅಂದ್ರೆ ಸಿ ಮ್ಯಾಥಮ್ಯಾಟಿಕ್ಸ್ ಇಸ್ ಆಲ್ ಅಬೌಟ್ ಏನ್ ಗೊತ್ತಾ, ನಾವು ಒಂದನ್ನೇ ಎಲ್ಲ ಇಂಟರ್ ಕನೆಕ್ಟ್ ಕಂಡ್ರು ನಾವ್ ಏನಾಗ್ಬಿಡ್ತೀವಿ ಅಂತಂದ್ರೆ ನಾವು ಲಿಮಿಟೆಡ್ ವರ್ಷನ್ಸ್ ಗಳು ಆಗ್ತೀವಿ. ಸೊ ಯು ಶುಡ್ ನೋ ನಮ್ಗೆ ಮ್ಯಾಥಮೆಟಿಕ್ಸ್ ಅನ್ನೋದು ಏನ್ ಗೊತ್ತಾ, ಇದು ಎಲ್ಲ ಜೆಮಿಟ್ರಿ ಓದ್ತಾ ಇರ್ತೀವಿ. ಜೆಮಿಟ್ರಿ ಮತ್ತೆ ಕ್ಯಾಲ್ಕುಲಸ್ ಎಲ್ಲಾನು ಒಂದೇನೆ. ಒಂದು ಹೈಯರ್ ಸ್ಟಡೀಸ್ ಹೋಗ್ತಾ 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 ಎಲ್ಲ ಸಬ್ಜೆಕ್ಟ್ ಗಳು ಮರ್ಜ್ ಆಗ್ತಾ ಹೋಗ್ತವೆ. ಸೊ ಇದು ನಮ್ ಜೀವನದ ತರ ಕಂಡ್ರು ನೋಡಿ. ತುಂಬಾ ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಗೆ ಏನಾಗುತ್ತೆ, ತುಂಬಾ ಪರಿಶುದ್ಧವಾಗಿರ್ತೀವಿ ನಾವು, ನಮ್ಮ ಹತ್ರ ಏನು ಕೆಟ್ಟ ಆಲೋಚನೆಗಳಿರಲ್ಲ, ಎಲ್ಲಾನು ಒಂಥರ ಚೆನ್ನಾಗಿರುತ್ತೆ. ಓಕೆ, ಬೆಳಿತಾ 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 ತುಂಬಾ ಕೆಟ್ಟ ಆಲೋಚನೆಗಳು, ಕೆಟ್ಟತನ ಎಲ್ಲ ತುಂಬ್ಕೊಂಡ್ಬಿಟ್ಟು ಅವನಕಿನ ನಾನ್ ಹೆಚ್ಚು, ಇವನ್ ಹೆಚ್ಚು, ಹಂಗೆ ನಂದು ನಾನು ನಮ್ದು ಅಂತ ಓಡಾಡ್ತೀವಿ. ಆಮೇಲೆ ಏಜ್ ಆಗ್ತಾ 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 ಏನಾಗುತ್ತೆ ಹೇಳು, ಮತ್ತೆ ಚಿಕ್ಕ ಮಕ್ಕಳಾಗ್ತೀವಿ. ಹೌದಲ್ವಾ? ತುಂಬಾ ಏಜ್ ಆಗಿರೋದು ನೋಡಿ ಚಿಕ್ಕ ಮಗು ತರ ಆಡ್ತಿರ್ತಾರೆ. ಓಕೆನಾ? ಸೊ ಹಂಗಾಗಿ ನೋಡಿ, ಈಗ ಫಸ್ಟ್ ಹಿಂಗಿರುತ್ತೆ, ಹಿಂಗಾಗುತ್ತೆ, ಆಮೇಲೆ ಮತ್ತೆ ಹಿಂಗ್ ಬರುತ್ತೆ. ಓಕೆನಾ? ಮ್ಯಾಥ್ಸು ಅಷ್ಟೇ. ನಾಟ್ ಓನ್ಲಿ ಅಬೌಟ್ ದ ಮ್ಯಾಥ್ಸ್, ಏನ್ ಸೈನ್ಸ್ ಅಂತ ಏನಿದೆ, ಸೈನ್ಸ್ ಅನ್ನೋದೇ ಹೆಂಗೆ, ವಿಜ್ಞಾನ ಅನ್ನೋದೇನಿದೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಎವ್ರಿಥಿಂಗ್ ಇನ್ಕ್ಲೂಡ್ಸ್. ಸ್ಟಾರ್ಟಿಂಗ್ ಅಲ್ಲಿ ನೀವು 1ನೇ ಕ್ಲಾಸ್ 2ನೇ ಕ್ಲಾಸ್ ಅಲ್ಲಿ ನೀವು ಒಂದೇ ಸಬ್ಜೆಕ್ಟ್ ಓದ್ತಿದ್ರಿ, ಎಲ್ಲನ ಒಂದನ್ನೇ ಓದ್ತಾ ಇದ್ರಿ, ಸೈನ್ಸ್ ಮ್ಯಾಥ್ಸ್ ಅಂತ. ಹಿಂಗೆ ಬರ್ತಾ 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 ಡಿಫ್ರೆಂಟ್ ಸಬ್ಜೆಕ್ಟ್ ಇವ್ಯಾಲ್ಯೂ ಆಗ್ತಾ ಹೋಗ್ತಾ ಆಮೇಲೆ ಹೋಗ್ತಾ ಹೋಗ್ತಾ ಹೈಯರ್ ಸ್ಟಡೀಸ್ ಹೋಗ್ತಾ 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 ಹಂಗೆ ಮುರ್ಜಾಗ್ತಾವೆಲ್ಲ ಕಾನ್ಸೆಪ್ಟ್ಸ್. ಸೊ ಆತರ ಹಿಂಗಾಗತ್ತೆ. ಇರ್ಲಿ, ನೆಕ್ಸ್ಟ್ ಟಾಪಿಕ್ ಹೇಳ್ಬಿಡು, ಸಾಕಲ್ವಾ ಇದು? Sir, Next equation topic. of line given equation of line parallel to a given line. ಓಕೆ, ಪ್ಯಾರಲಲ್ ಲೈನ್ಸ್ ಒಂದ್ರಲ್ಲೇ ಬರ್ಸ್ಬಿಡ್ತೀನಿ ಎರಡನ್ನು. ಸರ್ ಪ್ಯಾರಲಲ್ ಲೈನ್ಸ್ ಪ್ರಾಬ್ಲಮ್ ಕೊಡೋ ಸಾಧ್ಯತೆ ಇರ್ತದ? ಏನಪ್ಪಾ? ಡಿಸಿಟಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಜಾಸ್ತಿ ಸ್ಟೆಪ್ಸ್ ಇರೋ ಪ್ರಾಬ್ಲಮ್ಸ್ ಕೊಡ್ತಾರಾ? ಟಫ್ ಅನ್ನೋ ಪದ ಅವನಿಗೆ ಗೊತ್ತೇ ಇಲ್ಲ, ನೀನೇ ಹೇಳ್ಕೊಡ್ತಾ ಇದ್ದೆ ಟಫ್ ಕೊಡಿ ಅಂತ. ನಮ್ಮ ಅಣ್ಣ ತಮ್ಮ ಟಫ್ ಕೊಡಲ್ಲ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಓಕೆನಾ? ಪ್ಯಾರಲಲ್ ಲೈನ್ಸ್ ಅಂಡ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಟು ಎ ಗಿವನ್ ಲೈನ್. ಆ ಎರಡು ಸಬ್ ಟಾಪಿಕ್ ಬರ್ಸಿದ್ದೆ ಅಲ್ವಾ, ನೆನಪಿದ್ಯಾ ನಿಮ್ಗೆ? ಪ್ಯಾರಲಲ್ ಲೈನ್ಸ್ ಟು ಎ ಗಿವನ್ ಲೈನ್, ಪರ್ಪೆಂಡಿಕ್ಯುಲರ್ ಲೈನ್ಸ್ ಟು ಎ ಗಿವನ್ ಲೈನ್, ಅವೆರಡನ್ನು ಒಂದರಲ್ಲೇ ಬರ್ಸ್ಬಿಡ್ತೀನಿ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗಳನ್ನ ಹೊಡೆದು ಬಿಡ್ತೀನಿ. ಈಗ ಜನರಲ್ ಈಕ್ವೇಶನ್ ನೋಡಕ್ ಹೆಂಗಿರುತ್ತಪ್ಪ? Ax plus by plus c is equal to 0. Yes, this is the general equation. ಓಕೆ, ನೋಡು ಅರ್ಥ ಮಾಡ್ಕೊ, ಈಗ ಕರೆಕ್ಟ್ ಆಗಿ ಹೇಳ್ತೀನಿ ನೋಡಿ. ಈಗ ಈಗ
ನಾನು ಹೇಳೋದಿಷ್ಟೇ ವೆರಿ ಸಿಂಪಲ್ ಆಗಿ. ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ, ಲೈನು, ಇದೊಂದು ಲೈನು, ಈ ಲೈನ್ಗೆ ಇನ್ನೊಂದ್ ಯಾವ್ದೋ ಒಂದು ಲೈನು ಪ್ಯಾರಲಲ್ ಆಗಿದೆಯಂತೆ. ಅರ್ಥ ಮಾಡ್ಕಂತ ಹೇಳದ್ನ. ಒಂದು ಲೈನ್ ಕೊಟ್ಟಿದ್ದಾನೆ, ಆ ಲೈನ್ಗೆ ಇನ್ನೊಂದ್ ಯಾವ್ದೋ ಒಂದು ಪ್ಯಾರಲಲ್ ಆಗಿ ಲೈನ್ ಇದೆಯಂತೆ. ಆ ಲೈನ್ ನೋಡಕ್ ಈಕ್ವೇಶನ್ ಹೆಂಗಿರುತ್ತೆ ಅಂತಂದ್ರೆ ರಜಾ ಬರ್ತಾ. ಓಕೆನಾ? ಸೊ ಇದು ಪ್ಯಾರಲಲ್ ಲೈನ್ಸ್ಗೆ. ಪ್ಯಾರಲೆಲ್ ಪ್ಯಾರಲ್ ಲೈನ್ಸ್ ಹೆಂಗಿರುತ್ತೆ ಅಂದ್ರೆ AX ಇರುತ್ತೆ, BY ಇರುತ್ತೆ, ಪ್ಲಸ್ ಸಮ್ K ಇಸ್ ಈಕ್ವಲ್ ಟು 0 ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ ರಾಜು. ಅಂದ್ರೆ ಇವೆಲ್ಲ ಗೊತ್ತಿದ್ರೆ ಏನಾಗುತ್ತೆ ಅಂತ ಅಂದ್ರೆ ನಿಮ್ಮ MCQ ಕ್ವಶನ್ಸ್ ಗಳನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು ರಾಜು. ಓಕೆ, ಇದು ಪರ್ಪೆಂಡಿಕ್ಯುಲರ್ ಲೈನ್ಸ್. ಪರ್ಪೆಂಡಿಕ್ಯುಲರ್ ಲೈನ್ಸ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಒಂದು ಲೈನ್ಗೆ ಪರ್ಪೆಂಡಿಕ್ಯುಲರ್ ಹೆಂಗಿರುತ್ತೆ ಅಂತ ಅಂದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ತೀನಿ. ಇಲ್ಲೇ ಇರೋದು ಮ್ಯಾಟ್ರು. ಏನ್ ಮಾಡ್ಬೇಕು ನಾನು ಇಲ್ಲಿ ಅಂತ ಅಂದ್ರೆ ಈ y ಕೋಎಫಿಷಿಯಂಟ್ ಏನಿದೆ ಅದನ್ನ ಶಿಫ್ಟ್ ಮಾಡಿ ಇಲ್ಲಿಗೆ, x ಕೋಎಫಿಷಿಯಂಟ್ ಏನಿದೆ ಶಿಫ್ಟ್ ಮಾಡಿ ಇಲ್ಲಿಗೆ. ಓಕೆನಾ? ಶಿಫ್ಟ್ ಮಾಡಿ ಏನಾಗುತ್ತೆ, b x ಆಗುತ್ತೆ. ಇಲ್ಲೇನಾಗುತ್ತೆ, a y ಆಯ್ತದೆ. ಓಕೆ, ಇಲ್ಲಿ ಮೈನಸ್ ಮಾಡು, ಇಲ್ಲಿ ಮೈನಸ್ ಮಾಡು, ಪ್ಲಸ್ k ಇಸ್ ಈಕ್ವಲ್ ಟು 0 ಇರುತ್ತೆ. ಈ ತರ ಇರುತ್ತೆ. ಯಾವುದೇ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ನೋಡಕ್ಕೆ ಹಿಂಗಿರುತ್ತೆ, ನೋಡಕ್ಕೆ ಹೆಂಗಿರುತ್ತೆ, ಹಿಂಗಿರುತ್ತೆ. ಅರ್ಥ ಆಯ್ತಾ? ಎಕ್ಸಾಂಪಲ್ ತಗೊಳ್ಳೋಣ, ಮಾಡೋಣ. ನೋಡಪ್ಪ, ಪ್ಯಾರಲಲ್ ಅಂತ ಅಂದ್ರೆ AX ಇರುತ್ತೆ, BY ಇರುತ್ತೆ. ಇಲ್ಲೂ AX ಇರುತ್ತೆ, BY ಇರುತ್ತೆ. ಎರಡು ಪ್ಯಾರಲಲ್ ಲೈನ್ಸ್ ನೋಡಕ್ ಹೆಂಗಿರ್ತವೆ ಅಂತ ಅಂದ್ರೆ ದಿಟ್ಟೋ ಸೇಮ್ ಇರ್ತವೆ. ಇಲ್ಲಿ ಕಾನ್ಸ್ಟೆಂಟ್ ಮಾತ್ರ ಬೇರೆ ಇರ್ತಾವ ಅಷ್ಟೇ. ಅಲ್ಲಿ C ಇದ್ರೆ ಇಲ್ಲಿ K ಇರುತ್ತೆ, ಅಲ್ಲಿ 2 ಇದ್ರೆ ಇಲ್ಲಿ 3 ಇರುತ್ತೆ. ಯಾವ್ದೋ ಒಂದು ನಂಬರ್ಗಳು, ಆ ಕಾನ್ಸ್ಟೆಂಟ್ ಮಾತ್ರ ಚೇಂಜ್ ಇರುತ್ತೆ, ರಿಮೈನಿಂಗ್ ಎಲ್ಲ ಸೇಮ್ ಇರುತ್ತೆ. ಪರ್ಪೆಂಡಿಕ್ಯುಲರ್ ಲೈನ್ ನೋಡಕ್ ಹೆಂಗಿರ್ತವೆ ಅಂತ ಅಂದ್ರೆ ಈ ಕೋಎಫಿಷಿಯಂಟ್ ಇದು ಇಲ್ಲಿಗೆ ಹೋಗುತ್ತೆ, ಸೊ ಇದು ಇಲ್ಲಿಗೆ ಬರುತ್ತೆ, ಮತ್ತೆ ಇಲ್ಲಿ y ಕೋಎಫಿಷಿಯಂಟ್ ಸೈನ್ ಚೇಂಜ್ ಆಗುತ್ತೆ. ಇಷ್ಟು. ಓಕೆನಾ? ಈಗ ಒಂದೆರಡು ಕ್ವಶನ್ ಹಾಕ್ತೀನಿ, ಪ್ರಾಬ್ಲಮ್ಸ್ ಮಾಡಿ. ಪ್ಯಾರಲಲ್ ಲೈನ್ಸ್ ಬರಿತೀವಿ. ಟೂ ಎಕ್ಸ್ ಮೈನಸ್ 3y ಪ್ಲಸ್ 1 ಇಸ್ ಈಕ್ವಲ್ ಟು 0. ಇದಕ್ಕೆ ಪ್ಯಾರಲಲ್ ಆಗಿರೋ ಲೈನ್ ಹೆಂಗಿರುತ್ತೆ ನೋಡು. ಇದಕ್ಕೆ ಪ್ಯಾರಲಲ್ ಆಗಿರೋ ಲೈನು ಹೆಂಗಿರುತ್ತೆ ಬರೀತಾನೆ. 2x ಇರುತ್ತೆ, ಮೈನಸ್ 3y ಇರುತ್ತೆ, ಪ್ಲಸ್ ಸಮ್ k ಇರುತ್ತೆ. k ಏನು ಅಂತ ಗೊತ್ತಿಲ್ಲ, ಏನ್ ಬೇಕಾಗಿರ್ಬೋದು. ನಾನು ಹೇಳೋ ಮೆಕ್ಯಾನಿಸಮ್ ನ ಫಾಲೋ ಮಾಡು, ಎಕ್ಸಾಮಿನೇಷನ್ ಅಲ್ಲಿ ಲೆಂತಿ ಪ್ರಾಸೆಸ್ ಕಡಿಮೆ ಆಗುತ್ತೆ. ಓಕೆ, ನೋಡು, ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಹೇಳು. 2x ಮೈನಸ್ 3y ಪಾರ್ಟ್ ಏನಿದೆ ಅದು ಫುಲ್ ಸೇಮ್ ಇದೆ. ಇಲ್ಲಿ 1 ಇದೆ, ಅಲ್ಲೇನೋ ಬೇರೆ ನಂಬರ್ ಇರುತ್ತೆ, k ಇರುತ್ತೆ. ಅದಲ್ವಾ? ಸೊ 3x ಮೈನಸ್ 7y ಪ್ಲಸ್ 7y ಪ್ಲಸ್ 3 ಇಸ್ ಈಕ್ವಲ್ ಟು 0. ಇದಕ್ಕೆ ಪ್ಯಾರಲಲ್ ಲೈನ್ ಹೆಂಗಿರುತ್ತೆ? ಹೇಳೋ. 3x minus 7y. 3x minus 7y plus k is equal to 0. ಮೈನಸ್ ಯಾಕೆ ಗೊತ್ತಾಯ್ತು ಅಲ್ಲಿ? ನನಗೆ ಗೊತ್ತಾಗ್ತಿಲ್ವಲ್ಲ. ಪ್ಯಾರಲಲ್ ಆಯ್ತಾನೆ ಇಲ್ಲಿ ಆಗ್ತಿರೋದು. ಪ್ಯಾರಲಲ್ ಹೇಳು, ಪರ್ಪೆಂಡಿಕ್ಯುಲರ್ ಹೇಳ್ತೀನಿ ಆಮೇಲೆ ಹೇಳಿವಂತೆ. ಹೇಳು ಪ್ಯಾರಲಲ್. √3x minus y minus k is equal to 0. ಮೈನಸ್ ಕೆ ಅಲ್ಲ, ಪ್ಲಸ್ ಕೆ ಅಂತ ಹಾಕಬೇಕು. ಯಾಕೆ ಸರ್? ಯಾವ್ದು ಹಂಗೆ ಕಣೋ, ಕೆ ಮೇ ಬಿ ಎನಿ ರಿಯಲ್ ನಂಬರ್ ಅಷ್ಟೇ, ಎಲ್ಲಕ್ಕೂ ಪ್ಲಸ್ ಕೆ ಅಂತ. ಕಾನ್ಸ್ಟೆಂಟ್ ಮಾತ್ರ ವೇರಿ ಆಗುತ್ತೆ. ಕಾನ್ಸ್ಟೆಂಟ್ ಇಲ್ಲಿ 8 ಇದೆಯಲ್ಲ, -8 ಫುಲ್, ಆ ಜಾಗದಲ್ಲಿ ಕೆ ಹಾಕು ಅಷ್ಟೇ. ಏನಾರ ಆಗಿರ್ಲಿ, ಹಿಂಗಿರುತ್ತೆ. ಓಕೆ, ಪ್ರಾಬ್ಲಮ್ಸ್ ಬಂದಾಗ ಇದನ್ನ ಹೆಂಗ್ ಅಪ್ರೋಚ್ ಮಾಡ್ಬೇಕು ಅದನ್ನೆಲ್ಲ ಹೇಳ್ಕೊಡ್ತೀನಿ. ಅಂದ್ರೆ ನೋಡಕ್ಕೆ ಪ್ಯಾರಲಲ್ ಲೈನ್ ಹೆಂಗಿರ್ತವೆ ಅಂತ ಅಂದ್ರೆ
ಈ ಪಾರ್ಟ್ಗಳು ಅಂದ್ರೆ ನೋಡು 3x minus 2y, ಇದು ಕೂಡ 2x minus 3y, 3x 7y, 3x 7y, root x minus y, root 3x minus y. ಅಷ್ಟು ಸೇಮ್ ಇರ್ತವೆ ಅಂತ ನಾನು ಹೇಳಕ್ ಹೊರಟಿದ್ದೀನಿ ಅಷ್ಟೇ. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಈಗ ಪರ್ಪೆಂಡಿಕ್ಯುಲರ್ ಇರ್ತೀನಿ. ಈಗ ಪರ್ಪೆಂಡಿಕ್ಯುಲರ್ ಲೈನ್ಸ್ ಗಳಿಗೆ ಹೆಂಗೆ ಬರೆಯೋದು ಅಂತ ಇದು ಮುಗಿಸಿದ್ರೆ ಪ್ರಾಬ್ಲಮ್ಸ್ ಮುಗೀತು. ಈಗ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ ಒಂದು ಲೈನ್ ಬರಿತೀನಿ, ಆ ಲೈನ್ಗೆ ಪರ್ಪೆಂಡಿಕ್ಯುಲರ್ ಲೈನ್ ಹೆಂಗಿರುತ್ತೆ ಅಂತ ಬರಿಬೇಕೀಗ. ಈಗ ನೋಡಿ, ಈಗ 2x plus 3y plus 1 is equal to 0. ನೋಡು ಪರ್ಪೆಂಡಿಕ್ಯುಲರ್ ಲೈನ್ ಹೆಂಗಿರುತ್ತೆ. ಸೆಕೆಂಡ್ ಆಪ್ಷನ್ ಅಲ್ಲಿ ಹೇಳಿದ್ನಲ್ಲ, ನೆನ್ಪಿದ್ಯಾ? 3x minus 3x 2y plus k is equal to 3x minus 2y plus 1 is equal to 0. 3x minus 2y plus k is equal to 0. k. ಕಾನ್ಸ್ಟೆಂಟ್ ವೇರಿ ಆಗತ್ತೆ, ಎರಡರಲ್ಲೂ ಕಾನ್ಸ್ಟೆಂಟ್ ವೇರಿ ಆಗತ್ತೆ. ಅರ್ಥ ಆಯಿತೇನಪ್ಪ, ಅರ್ಥ ಆಯಿತೇನಪ್ಪ. ಇನ್ನೊಂದೆರಡು ಕೊಡ್ತೀನಿ ಹುಡುಕ್ತಾ ಇದೀನಿ ಸಿಕ್ಕಿದ್ದ ತಟ್ಟದಷ್ಟೇ. ಹೋಗ್ರಿ. x plus 5y minus 9 is equal to 0. ಹೇಳು ಪರ್ಪೆಂಡಿಕ್ಯುಲರ್. ಸರ್ 5x minus x plus k is equal to 0. 0. ವೆರಿ ಗುಡ್. 5x minus y. ಸ್ವಲ್ಪ ನೆಗೆಟಿವ್ ಏನಾದ್ರೂ ಆದ್ರೆ ಎಂತ ಆಯ್ತದೆ ಅಂತ ನೋಡುವ. ವಿಲ್ ಸಿ ದಟ್. ಓಕೆ, 7x minus 3y plus 1 is plus pi is equal to 0. ಪರ್ಪೆಂಡಿಕ್ಯುಲರ್ ಲೈನ್ ಹೆಂಗಿರುತ್ತೆ? ಸರ್ 3x minus 7y plus k is equal to 0. 3x plus 7y. plus 7y. minus 3x minus 7y. ನೋಡು, ಫಸ್ಟ್ ನೀವೇನ್ ಮಾಡ್ಬೇಕು ಗೊತ್ತಾ? ನಾನು ಮತ್ತೆ ಹೇಳ್ತೀನಿ, ಕನ್ಫ್ಯೂಷನ್ ಆಗ್ಬೇಡ. ಕೋಎಫಿಷಿಯಂಟ್ ನ ಬಿಡ್ಬೇಕು, ಮೈನಸ್ ನ ಅಲ್ಲೇ ಇಟ್ಕೋ. ಬರೀ ನಂಬರ್ ನ ಮಾತ್ರ ಚೇಂಜ್ ಮಾಡ್ಕೋ, ಇಲ್ಲಿರೋದ್ನ ಸೈನ್ ಚೇಂಜ್ ಮಾಡು ಅಷ್ಟೇ. ವೈ ಕೋಎಫಿಷಿಯಂಟ್ ನ ಸೈನ್ ಚೇಂಜ್ ಮಾಡು. ಬರೀ ನಂಬರ್ ನ ಮಾತ್ರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಎತ್ತಾಕೋ, ಆಮೇಲೆ ಸೈನ್ ಚೇಂಜ್ ಮಾಡು ಅಷ್ಟೇ. ಸರ್ minus 7x ಇದ್ರೆ ಅವಾಗ್ಲೂ ಅಷ್ಟೇ, 7 ನ ಮಾತ್ರ ಚೇಂಜ್ ಮಾಡ್ಕೋ, 7 ನ ಮಾತ್ರ ಚೇಂಜ್ ಮಾಡ್ಕೋ. ನಾವು ಟೇಕ್ ದ ಪ್ರಾಬ್ಲಮ್ಸ್. ಇಲ್ಲಿವರೆಗೂ ಏನಿದೆ ಪ್ರಾಬ್ಲಮ್ಸ್ಗಳು, ವಿಲ್ ಸಿ ದ ಪ್ರಾಬ್ಲಮ್ಸ್. ಸಿಲೆಬಸ್ ಮುಗಿತಾ ಇಲ್ಲಿಗೆ? ವಿಲ್ ಸಿ ಸಮ್ PYQs. Yes sir, done. ಸ್ಟಾರ್ಟ್ ಮಾಡೋಣ. ಬೇಟೆನಾ? ರೆಡಿ ಸರ್. ಬೇಟೆಗಾರ ಬಂದ ಕಂಡ್ರು. ದೂರ Sir, BJ music ಇಲ್ರಿ, BJ. Okay. So question, we'll start with 2023 problems. The two lines ax plus by
x plus by is equal to c and a dash x and b dash y is equal to c dash are perpendicular okay if okay so options ಕೂಡ ನಾನು ಬರಿತೀನಿ ನಿಮ್ಮ ಕೋರಿಕೆಯ ಮೇರೆಗೆ so the options are ab dash is equal to ba dash b option ಬಂದ್ಬಿಟ್ಟು a dash plus bb dash is equal to 0 c option ಬಂದ್ಬಿಟ್ಟು a dash b plus a dash b dash is equal to 0 d option ಬಂದ್ಬಿಟ್ಟು ab dash b a dash is equal to 0 so how to deal with this question so this is the question asked in ಯಾವಾಗಪ್ಪ ಅಂದ್ರೆ DCET 2023 ರಲ್ಲಿ ಓಕೆನಾ ಕೇಳಿದಾನೆ ಆನ್ಸರ್ ಮಾಡ್ತಾರೆ ನಮ್ಮ ಹುಡುಗರೀಗ ಕ್ವಶನ್ ಏನಿದೆ ಓಕೆ ಆನ್ಸರ್ ಸ್ಲೋಪ್ ಕಂಡಿಡಿ ಫಸ್ಟ್ ಸ್ಲೋಪ್ ಪರ್ಪೆಂಡಿಕ್ಯುಲರ್ ಏನಾಗುತ್ತೆ ಫಾರ್ಮುಲಾ ನೋಡು m1 into m2 is equal to ಫಾರ್ಮುಲಾ ಏನಪ್ಪಾ ಇದ್ರದ್ದು m1 ಕಂಡಿಡಿ ಸ್ಲೋಪ್ ಫಾರ್ಮುಲಾ ಏನು ಮೈನಸ್ b by a by b ಅಲ್ವಾ minus a by minus a exponent ಏನಿದೆ a by b b is what b into m2 is what minus a ಅಂದ್ರೆ ಏನಿಲ್ಲಿ a dash by b ಅಂದ್ರೆ ಏನಿಲ್ಲಿ b dash is equal to minus 1 minus into minus plus ಆಗುತ್ತೆ a into a dash divided by b into b dash is equal to ಏನಾಗುತ್ತೆ minus 1 minus 1 ಆಗುತ್ತೆ therefore a dash is equal to minus bb dash ಆಗುತ್ತೆ so finally a dash plus bb dash is equal to ಏನಾಗುತ್ತೆ 0 ಆಯ್ತದೆ so option b is correct ಸರ್ ಇನ್ನೊಮ್ಮೆ ಹೇಳಿ ಸರ್ ಅದನ್ನೇನು ಇನ್ನೊಬ್ಬ ಆಮೇಲೆ ಹೇಳೋಣ ಕಣದು ಇನ್ನೊಂದು 2 ಪ್ರಾಬ್ಲಮ್ ಇದೆ ಮುಗಿಸ್ಬಿಟ್ಟು ಹೋಗ್ಬಿಡೋಣ ತಲೆ ಕಷ್ಟ next question the y-intercept of any line passing through the origin the y-intercept of any line passing through ಏನಪ್ಪ ಇರೋದಲ್ಲಿ the origin is ಇದು ಕೂಡ DCET 2023 ನಲ್ಲಿ ಕೇಳಿದಾನೆ options the given are options are 0 1 minus 1 0 sir okay ಇದರಲ್ಲಿ ಏನು ಕ್ಯಾಲ್ಕುಲೇಷನ್ಸ್ ಎಲ್ಲ ಇಲ್ಲ ನಮ್ಗೆ ಗೊತ್ತಿದೆ 0 ಲೈನ್ ಎಲ್ಲಿಂದ ಪಾಸ್ ಆಗ್ತಿದೆಯಂತೆ ಆರಿಜಿನ್ ಮುಖಾಂತರ ಇದು ಆರಿಜಿನ್ ಅಲ್ವೇನಪ್ಪ ಲೈನ್ ಹಿಂಗ್ ಪಾಸ್ ಆಗ್ತಿದೆಯಂತೆ ಓಕೆ ವೈ ಇಂಟರ್ಸೆಪ್ಟ್ ಎಲ್ಲಿದೆ ವಾಟ್ ಈಸ್ ವೈ ಇಂಟರ್ಸೆಪ್ಟ್ ಹಿಯರ್ ವೈ ಇಂಟರ್ಸೆಪ್ಟ್ ಅಂದ್ರೆ ಇಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ದಿ ಆರಿಜಿನ್ ವೇರ್ ದ ಲೈನ್ ಕಟ್ಸ್ ವೈ ಆಕ್ಸಿಸ್ ವೈ ಆಕ್ಸಿಸ್ ನ ಎಲ್ಲಿ ಕಟ್ ಮಾಡ್ತಾ ಇದೆ ಅದು ಆರಿಜಿನ್ ಅಲ್ಲೇ ಕಟ್ ಮಾಡ್ತಾ ಇದೆ ಆರಿಜಿನ್ ಇಂದ ಆರಿಜಿನ್ ಇರೋ ಡಿಸ್ಟೆನ್ಸ್ ಎಷ್ಟು 0 ಓಕೆ ಇದೇ ಕ್ವಶನ್ ಎಕ್ಸ್ ಇಂಟರ್ಸೆಪ್ಟ್ ಕೇಳಿದ್ರೆ ಆನ್ಸರ್ ಏನು ಸೇಮ್ 0 ಓಕೆ ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ ಯಾರಾದ್ರೂ ಆನ್ಸರ್ ಹೇಳಿ ಇದು ಸೊ ಸಪೋಸ್ ಇದು 2 ಇದೆ ಅಂತ ಅನ್ಕೋ ವಾಟ್ ಈಸ್ ಎಕ್ಸ್ ಇಂಟರ್ಸೆಪ್ಟ್ 2 now can you tell me what is y intercept 0 y intercept that is the line and this is the origin what is the y intercept 0 infinity y intercept define ಆಗಲ್ಲ ಓಕೆನಾ see
ನಿಮ್ಮ ಇದು ಹಾರಿಜಾಂಟಲ್ ಲೈನ್ ಅಂತ ವರ್ಟಿಕಲ್ ಲೈನ್ ಅಂತ ಕರೀತಾರೆ. ವರ್ಟಿಕಲ್ ಲೈನ್ಗಳಿಗೆ ವೈ ಇಂಟರ್ಸೆಪ್ಟ್ ಇರಲ್ಲ. ಓಕೆನಾ? ಯಾಕಂದ್ರೆ ವೈ ಆಕ್ಸಿಸ್ ನ ಕಟ್ ಮಾಡಲ್ವಲ್ಲ ಅದು. ವೈ ಆಕ್ಸಿಸ್ ನ ಕಟ್ ಮಾಡಿದಾಗ ಅವಾಗ ನಾವು ಮಾತಾಡಕ್ ಬಾಯಿ ಇರುತ್ತೆ ನಮ್ಮ ಹತ್ರ, ಏನಂತ? ವೈ ಇಂಟರ್ಸೆಪ್ಟ್ ಅಂತ. ಓಕೆನಾ? ಹಂಗಾಗಿ ಇಲ್ಲಿ ವೈ ಇಂಟರ್ಸೆಪ್ಟ್ ಏನಂತ ಹೇಳ್ತೀವಿ ನಾವು ಇಲ್ಲಿ? ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? Yes. Next question. Slope intercept form of Straight line. slope intercept form of straight line. ತಪ್ಪ ಕೊಟ್ಟಿದ್ದಾನೆ, ತುಂಬಾ ತಪ್ಪು. ಅದಕ್ಕೆ ಏನು ಮಾಡಕ್ಕಾಗಲ್ಲ, ಟೆಕ್ನಿಕಲ್ ಪೀಪಲ್ಗಳು ಇಲ್ಲ ಅಂದ್ರೆ ಹಿಂಗಾಗುತ್ತೆ. ಕ್ವಶನ್ ತಪ್ಪ ರಾಂಗ? Correct paper, sir. ಕ್ವಶನ್ ತಪ್ಪ ರಾಂಗ? ನಾನ್ ಹೇಳ್ತೀನಿ ಇದು ರಾಂಗ್ ಇದೆ ಕ್ವಶನ್ ಅಂತ. Y is equal to mx plus c. ಅವನು ಮೆನ್ಷನ್ ಮಾಡ್ಬೇಕು, ಏನಂತ? ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್. ಇದು ಯಾವ ಫಾರ್ಮ್ ಆಕ್ಚುಲಿ? ಇದು ವೈ ಇಂಟರ್ಸೆಪ್ಟ ಎಕ್ಸ್ ಇಂಟರ್ಸೆಪ್ಟಾ? ವೈ ಇಂಟರ್ಸೆಪ್ಟ್. ವೈ ಇಂಟರ್ಸೆಪ್ಟ್ ಅದು. ಓಕೆನಾ? ಟೆಕ್ನಿಕಲಿ ರಾಂಗ್ ಆಗುತ್ತೆ, ಬಟ್ ನಾವು ತುಂಬಾ ಟೆಕ್ನಿಕಲ್ ಆಗಿ ಯೋಚನೆ ಮಾಡಕ್ ಹೋಗ್ಬಾರ್ದು. ಓಕೆನಾ? ಅಣ್ಣ ಬಂದ ಅಂದ್ಕೊಂಡು ಸುಮ್ನೆ ಹೋಗ್ಬಿಡ್ಬೇಕಷ್ಟೇ. Next question. This is also asked in 2023. The tangent of the angle of intersection. The tangent of the angle of intersection Between two lines with slopes. With slopes m1 and m2. So options ಕೊಟ್ಟಿದ್ದಾನೆ m1 m2. ಬೇಕೇನ್ರ ಆಪ್ಷನ್ ಇದಕ್ಕೆ? ಸುಮ್ನೆ ಎಲ್ಲದಕ್ಕೂ ಆಪ್ಷನ್ ಬರ್ಕೊಂಡು ಕೂತ್ಕೊಂಡ್ರೆ ವೇಸ್ಟ್. ವಾಟ್ ಇಸ್ ದ ಆನ್ಸರ್? ಡೈರೆಕ್ಟರ್ ನಮ್ಮ ಹುಡುಗರು ಆನ್ಸರ್ ಹೇಳ್ತಾರೆ. Determinant of m1 minus m2. ಟ್ಯಾಂಜೆಂಟ್ ಆಫ್ ದಿ ಆಂಗಲ್ ಅಂದ್ರೆ ಟ್ಯಾಂಜೆಂಟ್ ಆಫ್ ದಿ ಆಂಗಲ್ ಅಂದ್ರೆ ಏನು? ಥೀಟಾ. ಟ್ಯಾಂಜೆಂಟ್ ಆಫ್ ದಿ ಆಂಗಲ್ ಆಫ್ ಇಂಟರ್ಸೆಕ್ಷನ್ ಫಾರ್ಮುಲಾ ಏನು? m1 minus m2 divided by 1 plus m1 m2. ಯಾಕೆ ಮಾಡಲು ಸಾಕ್ತಾನೆ ಅಂತ ಅಂದ್ರೆ ಅಲ್ಲಿ ನಿಮ್ಗೆ ಅಕ್ಯೂಟ್ ಆದ್ರೂ ಬರ್ಬೋದು, ಅಬ್ಟ್ಯೂಸ್ ಆದ್ರೂ ಬರ್ಬೋದು. ಓಕೆನಾ? ಸೊ ದೇರ್ ಆರ್ 2 ಚಾಯ್ಸಸ್. ಒಂದು ಅಕ್ಯೂಟ್ ಆದ್ರೂ ಬರುತ್ತೆ, ಇಲ್ಲ ಅಂದ್ರೆ ಇನ್ನೊಂದು ಯಾವ್ದು ಬರುತ್ತೆ? ಅಬ್ಟ್ಯೂಸ್ ಆದ್ರೂ ಬರುತ್ತೆ. ಯಾಕಂದ್ರೆ ನಾನು ಇಂಟರ್ಸೆಕ್ಷನ್ ಅಲ್ಲಿ ಹೇಳಿದ್ದೆ ನಿಮ್ಗೆ ಥೀಟಾ ಅಂದ್ರೆ ಯಾವ್ದು ಬೇಕಾದ್ರೂ ಬರ್ಬೋದು. ಒಂದು ಅಕ್ಯೂಟ್ ಅಂತ ಅಂದ್ರೆ ಇನ್ನೊಂದು ಅಬ್ಟ್ಯೂಸ್ ಅಂತ. ಅದಕ್ಕೆ ಟೆಕ್ನಿಕಲ್ ಆಗಿ ಮಾತಾಡೋದಾದ್ರೆ ಅವ್ನು ಕ್ವಶನ್ ಕೊಡ್ಬೇಕಾದ್ರೆ ಫೈಂಡ್ ದ ಆಂಗಲ್ ಅಂತ ಕೊಡ್ಬಾರ್ದು. ಆಕ್ಚುಲಿ ಏನಂತ ಕೇಳ್ಬೇಕು? ಫೈಂಡ್ ದ ಅಕ್ಯೂಟ್ ಆಂಗಲ್ ಅಥವಾ ಫೈಂಡ್ ದ ಅಬ್ಟ್ಯೂಸ್ ಆಂಗಲ್ ಅಂತ ಕೊಡ್ಬೇಕಾಗತ್ತೆ. ಓಕೆನಾ? ಸೊ ದಟ್ ವಿಲ್ ಸಿ. ಸೊ ಸಾಕು, ಟೈಮ್ ಆಯ್ತು ಅಂತ ಅನ್ಕೊಂತೀನಿ. ರಿಮೈನಿಂಗ್ ಪ್ರಾಬ್ಲಮ್ಸ್ ನ ನಾಳೆ ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಅದಾದ್ಮೇಲೆ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್. ಸೊ ಟುಮಾರೋ ನಾವು ವಿಲ್ ಪ್ಲಾನಿಂಗ್. ಓಕೆನಾ? PMS ಮತ್ತೆ IT ಸ್ಕಿಲ್ಸ್ ಮತ್ತೆ ಇನ್ನೊಬ್ರು ಇವ್ರು ತಗೊಂತಾರೆ, ಬೇರೆಯವ್ರು ಬಂದು ನಾಳೆ ಪ್ರಾಬಬ್ಲಿ. So we'll see that. Okay na? We'll plan for that. Okay, sir. Thank you so much. Have a nice day. Remaining problems you can discuss in the group, or else I will solve next idralli bekare one sari solve ಮಾಡ್ತೀನಿ. ನಾನೇ ಮಾಡ್ತೀನಿ. ಓಕೆನಾ? ಒಂದ್ಸರಿ ಸಾಲ್ವ್ ಮಾಡ್ತೀನಿ, ಯಾಕಂದ್ರೆ ಎಲ್ಲ ಕ್ವಶನ್ ಜಾಸ್ತಿ ಸಾಲ್ವ್ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಯಾವ ತರ. ಏನೋ PPT ತಗೊಂಡ್ಬಂದು ಮಾಡ್ತೀನಿ, ಅವಾಗ ಶಾರ್ಟ್ ಕಟ್ಸ್ ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಮಾತಾಡಕ್ ಹೋಗಲ್ಲ, ನಾಳೆ ಮಾತಾಡೋಣ, ಸಿಗೋಣ. ಬಾಯ್. Yes, sir. Thank you, sir.